ನನಗೆ ಅರ್ಥವೇ ಆಗಲಿಲ್ಲ. ಯಾಕೆ? ನಿಮ್ಗೆ ಅಂತ ಹೇಳ್ತೀಯ, ನಮಗೆ ಅಂತ ಹೇಳ್ತೀಯ. ನಮ್ಗೆ ಯಾವುದು ನಿಮ್ಗೆ ಯಾವುದು ಅಂತ ಗಟ್ಟಿ ಗೊತ್ತಾಗಲಿಲ್ಲ. ಗೊತ್ತಾಗ್ತದೆ ಪ್ರಸಂಗ ಮುಗಿಯುವುದ್ರೊಳಗೆ. ನಮ್ದು ಯಾವುದು ನಿಮ್ದು ಯಾವುದು, ನಿಮಗೆ ಯಾವುದು ನಮಗೆ ಯಾವುದು. ಶಿವ ಶಿವ, ನಮ್ಗೆ ಯಾವುದು ನಿಮ್ಗೆ ಯಾವುದು ಅಂತ ಗೊತ್ತಾಗಿದೆ. ನಮ್ಗೆಷ್ಟು ನಿಮ್ಗೆ ಎಷ್ಟು ಅಂತ ಗೊತ್ತಾಗ್ಲಿಲ್ಲ. ಒಳಸೊತ್ತಿನ ಮಾತು ಎಲ್ಲ ಎಷ್ಟು ಸಿಗ್ತದೆ ನೋಡುವವ್ರೆ ಹೆಚ್ಚಾಯ್ತು. ನಿನ್ನ ಮುಖ ನೋಡ, ಒಳ್ಳೆ ಬೆಣ್ಣೆ ತಿಂದು ಬೆಕ್ಕಿನ ಹಾಗೆ. ಒಳ್ಳೆ ಪ್ರಕಾಶ ಅಲ್ಲ ಈಗಲೂ? ಪ್ರಕಾಶ ಒಳ್ಳೇದುಂಟು. ಪ್ರವೀಣ್ಣಿಗೆ ಏನು ತೊಂದರೆ ಆಗುದು ಅಂತ ನೀವು ಯೋಚನೆ ಮಾಡುದಲ್ವಾ? ಅವ ಮಾಡ್ಕೊಳ್ಳುವುದಿಲ್ವಾ? ಇಲ್ಲಪ್ಪ, ಮಾಡ್ಕೊಳ್ಳುದಿದ್ರೆ ಅಷ್ಟೊತ್ತಿಗೆ ಬರ್ತಾನ. ತೊಂದರೆ ಆಗ್ತದೆ ಅಂತ ಗೊತ್ತಾದ್ರೆ ಮತ್ತೆ ಮಾಡ್ಕೊಳ್ಳುವುದೇ ಇಲ್ಲ. ಅಷ್ಟೊತ್ತಿಗೆ ಬಂದಾಗಲೇ ಹೆಚ್ಚು ಸಿಕ್ಕುತ್ತ. ಅದೆಲ್ಲ ಗೊತ್ತುಂಟು ನನಗೆ. ನೀನು ಬುದ್ಧಿವಂತಿಕೆ ಮಾಡಬೇಡ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಹೇಗಿದ್ದೀರಿ? ಸೌಖ್ಯ. ಆರೋಗ್ಯ? ಆರೋಗ್ಯ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪ ನಿಮ್ಮ ಮುಖ ಕಾಣುವುದು. ಆದ್ರೂ ಕಾಣಿಸಿಕೊಳ್ತಾ ಇದ್ದೇನೆ ಆಗೊಮ್ಮೆ ಈಗೊಮ್ಮೆ. ಅಲ್ಲಲ್ಲಿ ಕಾಣಿಸ್ಕೊಳ್ಳದೆ ಇದ್ರು ಇವತ್ತಿಲ್ಲಿ ಕಾಣಿಸ್ಕೊಂಡ್ರಲ್ಲ ಅನ್ನೋದೇ ನಮಗೊಂದು ಸಂತೋಷ. ಆಗಲಿ. ಇವತ್ತು ನೀವೇ ಬರ್ತೀರಿ ಅಂತ ನಮ್ಗೆ ನಿರ್ದಿಷ್ಟತೆ ಇರಲಿಲ್ಲ. ಕೊನೆಯ ಹಂತದವರೆಗೂ ಯಾವ ಪುಣ್ಯಾತ್ಮ ಬರ್ತಾನೆ, ಯಾರು ಬರ್ತಾರೆ, ಯಾರು ಬರ್ತಾರೆ, ಯಾರು ಬರ್ತಾರೆ ಎನ್ನುವ ಗುಟ್ಟನ್ನ ಕೊನೆಯವರೆಗೂ ಅವ್ರು ಗೌಪ್ಯವಾಗಿರಿಸಿದ್ರು. ನೀವು ಪ್ರಶ್ನಾರ್ಥಕ ಇದ್ದಲ್ಲೆಲ್ಲ ಹುಡುಕುವುದೇ ಬೇಡ, ಜನ ನಾವೇ. ಆ ಸ್ಥಾನವನ್ನು ತುಂಬುವ ಯೋಗ್ಯತಾ ಸಂಪನ್ನರು ನೀವು ಅಂತಾಯ್ತು. ಈ ಪ್ರಶ್ನಾರ್ಥಕ ಇದ್ದಲ್ಲಿ ಸಾಮಾನ್ಯದವರಿಗೆ ಬಂದು ಭಾಗವಹಿಸ್ಲಿಕ್ಕೆ ಆಗುವುದಿಲ್ಲ. ಪೂರ್ಣ ಹಿಡಿತಾ ಇದ್ದವರು ಮಾತ್ರ, ಆದಿಯಿಂದ ಅಂತ್ಯದವರೆಗೆ ಅರ್ಥವಿಸಿಕೊಂಡವರು ಎಷ್ಟೊತ್ತಿಗೆ ಬೇಕಾದ್ರೂ ಒಂದು ಮಧ್ಯದಲ್ಲ ಪ್ರವೇಶ ಮಾಡ್ಬೋದು. ನೀವು ಆ ವಿಭಾಗದಲ್ಲಿ ಯೋಗ್ಯತಾವಂತ ಪ್ರಶ್ನಾರ್ಥಕಕ್ಕೆ ಪೂರ್ಣ ವಿರಾಮವು ನೀವೇ ಅಂತ ತೋರಿಸಿಕೊಟ್ಟಿದ್ದೀರಿ. ನಮಸ್ಕಾರ. ಪ್ರತಿ ನಮಸ್ಕಾರ. ನಮಸ್ಕಾರ ಅಂದೆ. ನಮಗೂ ನಮಸ್ಕಾರ ಅಂದೆ. ನಮಸ್ಕಾರ. ಇದೆಂತದ್ದು? ಹೇಗಿದ್ದೀರಿ? ಆರೋಗ್ಯವೇ ಭಾಗ್ಯ. ಅಯ್ಯೋ, ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಆಗುದು. ಹೌದಾ? ಹೌದು. ಯಾಕೆ? ಯಾಕೋ? ನಿಮ್ಮಲ್ಲಿದ್ದಂತಹ ಲವಲವಿಕೆ. ಆಹಾ, ನಿಮ್ಮನ್ನು ನೋಡುವುದೇ ನಮಗೊಂದು ಜಾತಿ ಭಾಗ್ಯ. ಎಲ್ಲ ಹೇಗೆ? ಎಲ್ಲ ನಂಬ್ಕೊಂಡವರೆಲ್ಲ ಕ್ಷೇಮವಾಗಿದ್ದಾರಾ? ತೊಂದರೆ ಇಲ್ಲ. ಮಾತು ಕೊಟ್ಟಲ್ಲಿಗೆಲ್ಲ ಹೋಗುವ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಅಯ್ಯೋ, ಇನ್ನು ಮುಂದಾದ್ರೂ ಹೋಗಿ ಹೋಗ್ತೇನೆ. ಅಲ್ಲ, ಹೋಗದೆ ಇದ್ರೆ ಮಾತು ಕೊಟ್ಟವ್ರು ಇನ್ನು ಬಿಡುವುದಿಲ್ಲ. ಅದು ಗೊತ್ತುಂಟು, ನಾವು ಗಟ್ಟಿ ಮಾಡ್ಕೊಂಡೇ ಹೋದ. ಈಗ ಮಾತು ಕೊಟ್ಟದ್ದು ಬಹಳ ದೊಡ್ಡವರಿಗಂತ ನೆನಪಿರ್ಲಿ. ಅದೇ ಗಟ್ಟಿ ಮಾಡ್ಕೊಂಡೆ ನಾವು ಮಾತು ಕೊಟ್ಟದ್ದು ಅಂತ. ದೊಡ್ಡವರು ಅಂದ್ರೆ ನಾವು ಅಂತ. ಅದೇ ಅದಕ್ಕೆ ಹೇಳಿದ್ದು. ತೋರಿತು ಪುರದಿ ಬಾಳು ಉತ್ಪಾದ ಅಂಧಕಾರ ತುಂಬಿದಂತಹ ಮಧ್ಯರಾತ್ರಿಯ ಹೊತ್ತು ಒಮ್ಮಿಂದೊಮ್ಮೆಲೆ ಗುಡುಗಿತ್ತು, ಸಿಡಿಲು ಸಿಡಿಯಿತು, ಆಕಾಶವೇ ಕಳಚಿ ತಪ್ಪನೆ ಗಿರಿಪುರದ ಪಟ್ಟಣದ ಮೇಲೆ ಬಿತ್ತು. ಅಲ್ಲ, ಭೂಮಿಯ ಇಬ್ಬಾಗವಾಗಿ ಹೋಯಿತು, ಉಲ್ಕಾಪಾತಗಳೇ ಆಗಿ ಹೋಯಿತು. ಇಡೀ ಪ್ರಪಂಚವನ್ನ ಘಟ 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 ನಡಗಿಸಿದ ಮಹಾಗತ ಭಯಪಡುವುದಕ್ಕೆ ಸಾಧ್ಯ ಉಂಟ? ಅಂತಹ ಘಟನೆ ಒಂದು ನಡೆದದ್ದು ಸುಳ್ಳಲ್ಲ. ಹಕ್ಕಿ ಪಕ್ಷಿಗಳ ಹಾರಾಟ, ನರಿ ನಾಯಿಗಳ ಚೀರಾಟ. ಹಾಗಾದ್ರೆ ಭವಿಷ್ಯದಲ್ಲಿ ಏನು ಆಗುವುದಕ್ಕುಂಟು ಎನ್ನುವುದನ್ನ ಸೂಚಿಸ್ತಾ ಇದೆಯಾ? ಇದು ತಿಳಿದುಕೊಳ್ಳಬೇಕು ಅಂತಾದ್ರೆ ಬ್ರಾಹ್ಮಣೋತ್ತಮರನ್ನ ಬರೋದಕ್ಕೆ. ಶುಭಮಸ್ತು. ಬ್ರಾಹ್ಮಣೋತ್ತಮರೇ, ನಡೆದ ಘಟನೆ ಎನ್ನುವುದು ನಿಮ್ಮ ಗಮನಕ್ಕೂ ಬಂದಿದೆ ಅಂತ ಭಾವಿಸಿಕೊಳ್ತೇನೆ. ಇದುವರೆಗೆ ಆಗದೆ ಇದ್ದದ್ದು ಈಗ ಆಗ್ತದೆ ಅಂತಾದ್ರೆ ಭೂತವನ್ನ ಭವ್ಯವನ್ನ ತಿಳಿದುಕೊಳ್ಳುವ ಯೋಗ್ಯತಾ ಸಂಪನ್ನರು ನೀವಿದ್ದೀರಿ. ಹೌದು. ಇದು ಹೇಗೆ, ಯಾಕೆ ಅಂತ ಹೇಳ್ಬಹುದಾ ಸ್ವಾಮಿ? ಲಾಲಿಸಬೇಕಯ್ಯ. ಎಲ ಭೂಪಾನಿ ಮಾಡೋ ಎಲೆ ಭೂಪ ನೀ ಮಾಡು ಅದ್ಭುತ ಶಾಂತಿಯನಿಂದು, ಅದ್ಭುತ ಶಾಂತಿಯನಿಂದು
ಈ ರೀತಿಯಾದಂತ ಘಟನೆಗಳು ಇಲ್ಲಿ ಸಂಭವಿಸ್ತದೆ ಅಂತಾದ್ರೆ ನಿಜಕ್ಕೂ ಇದೊಂದು ಅದ್ಭುತವೇ ಹೌದು. ಇದುವರೆಗೆ ಆಗದೇ ಇದ್ದದ್ದು ಇದೊಂದು ಅದ್ಭುತ. ಮಧ್ಯರಾತ್ರಿಯ ಕಾಲದಲ್ಲಿ ನೀನು ಈ ರೀತಿಯಾಗಿ ಈ ಘಟನೆಗಳ ಬಗ್ಗೆ ತಲೆ ಕೆಡಿಸಿಕೊಳ್ತೀಯ ಅಂತಾದ್ರೆ ಇದು ಒಂದು ಅದ್ಭುತವೇ ಹೌದು. ಯಾವುದಕ್ಕೂ ಅಳುಕದ ನೀನು ಇವತ್ತು ಈ ರೀತಿಯಾದಂತ ಈ ನರಿ ನಾಯಿಗಳ ಬೊಬ್ಬಾಟಕ್ಕೆ ಚೀರಾಟಕ್ಕೆ ನೀ ಅಳುಕ್ತಿ ಅಂತಾದ್ರೆ ಇದು ಒಂದು ಅದ್ಭುತವೇ ಹೌದು. ಮಧ್ಯರಾತ್ರಿ ಹೊತ್ತಿನಲ್ಲಿ ಕರೆದಾಗ ಆ ಕ್ಷಣಕ್ಕೆ ನೀವು ಬಂದದ್ದು ಒಂದು ಅದ್ಭುತವೇ ಸ್ವಾಮಿ. 100% ಹೌದು. ಹಾಗಂತ ಇದಕ್ಕೆ ಹೆಸರೇನು ಗೊತ್ತುಂಟ? ಇದು ರಾಜಾರಿಷ್ಟ. ರಾಜಾರಿಷ್ಟ ಹೌದಪ್ಪ. ಏನೆಂದು ಇದರಿಂದ ಆಗುವ ತೊಂದರೆ ಏನು ಸ್ವಾಮಿ? ರಾಜನಿಗೆ ಅರಿಷ್ಟ ಆಯ್ತು ಅಂತಾದ್ರೆ ಅದು ಪ್ರಜೆಗಳಿಗೂ ಅನಿಷ್ಟ. ಲೋಕದಲ್ಲಿ ಬಹಳ ಅರಿಷ್ಟಗಳುಂಟು, ಅದರಲ್ಲಿ ಇದೊಂದು ರಾಜಾರಿಷ್ಟ. ರಾಜಾರಿಷ್ಟವೆನ್ನುವುದು ರಾಜನಿಗೆ ಬರುವಂತಹ ತೊಂದರೆಯನ್ನು ಸೂಚಿಸ್ತದೆ. ಹೌದು. ಹಾಗಾಗಿ ಇದಕ್ಕೆ ಪರಿಹಾರ ಇಲ್ವೇ? ಪರಿಹಾರ ಇಲ್ವಾ? ಉಂಟು. ಔಷಧ ಇಲ್ಲದ ರೋಗ ಯಾವುದು ಸ್ವಾಮಿ? ಮತ್ತೆ ಹಾಗಾಗಿ ಇದಕ್ಕೆ ಮಾಡಬೇಕಾದದ್ದು ಒಂದು ಅದ್ಭುತ ಶಾಂತಿಯನ್ನೇ ಮಾಡಬೇಕು. ಅದ್ಭುತ. ಈಗ ಆದದ್ದು ಅದ್ಭುತ, ಮಾಡಬೇಕಾದದ್ದು ಅದ್ಭುತ ಶಾಂತಿ. ಹೌದು. ಅದನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು? ಎಲ್ಲೆಲ್ಲ ಮಾಡುವುದಲ್ಲ, ತಾಂಡೂಲ ಪ್ರಸ್ಥದಲ್ಲಿ ಮಾಡಬೇಕು. ತಂಡೂಲ ಪ್ರಸ್ಥದಲ್ಲಿ ಅದ್ಭುತ ಶಾಂತಿ ಯಾವಾಗ ಮಾಡಬೇಕು? ನಾಳೆಯೇ ಮಾಡಬೇಕು. ನಾಳೆಯೇ ಮಾಡಬೇಕು. ಹೌದೌದು. ಏನು ವಿಶೇಷತೆ? ಹಾಗಂತ ಆ ಶಾಂತಿ ನನಗೆ ಗೊತ್ತಿಲ್ಲ ಅನ್ನುವುದು ಮತ್ತೊಂದು ಅದ್ಭುತ. ನೀವು ಇಷ್ಟೊತ್ತಿನವರೆಗೆ ಹೇಳಿದ್ದೆಲ್ಲ ಸತ್ಯವ ಸುಳ್ಳ? 100% ಸತ್ಯ. ಆದ್ರೂ ಅಂದ್ರೆ ನನ್ನ ಮಸ್ತಕದಲ್ಲಿಲ್ಲ, ಅದು ಹೇಗೆ ಮಾಡ್ಬೇಕು ಅನ್ನುವುದು ಪುಸ್ತಕದಲ್ಲುಂಟು. ಅದನ್ನು ನೋಡ್ಕೊಂಡು ನಾ ಮಾಡಿಕೊಡ್ತೆ. ಹಾಗಂತ ಆ ಶಾಂತಿ ಮಾಡ್ಬೇಕಾದ್ರೆ ಅದಕ್ಕೆ ಕೆಲವು ಕ್ರಮಗಳುಂಟು. ಅದಕ್ಕೂ ಪುಸ್ತಕ ಬೇಕಾ? ಅದು ನಂಗೆ ಗೊತ್ತುಂಟು. ಏನು? ಬ್ರಾಹ್ಮಣರನ್ನ ಕರೆಸಿ ಯಥೇಚ್ಛವಾಗಿ ಅವರಿಗೆ ದಾನ ಕೊಡಬೇಕು. ಬ್ರಾಹ್ಮಣರಿಗೆ ಮುಕ್ತ ದ್ವಾರ. ಹೌದೌದು. ಬ್ರಾಹ್ಮಣರ ಕುರಿತಾಗಿ ಅಪಾರವಾದ ಗೌರವವನ್ನು ಹೊಂದಿದವ ನಾನು. ಬ್ರಾಹ್ಮಣರಿಗೆ ಏನು ತೊಂದರೆ ಉಂಟು ಅಂತ ಹೇಳ್ತೇವ? ಯಥೇಚ್ಛವಾಗಿ ಕೊಡುವ. ಏನು ಕೊಡಬೇಕು ಹೇಳಿ? ನಮ್ಮಲ್ಲಿನ ಬ್ರಾಹ್ಮಣರಂತಲ್ಲ, ಬೇಕಾದ್ರೆ ಯಾವ ಯಾವ ರಾಜ್ಯದ ಬ್ರಾಹ್ಮಣರು ಬೇಕಾದ್ರೂ ಆ ಶಾಂತಿಗೆ ಬರಬಹುದು. ಯಾರೇ ಆಗಿರಲಿ ಬ್ರಾಹ್ಮಣರಿಗೆ ಮುಕ್ತ ಅವಕಾಶ. ಹೌದೌದು. ಸರಿ. ಗೋದಾನ, ವಸ್ತ್ರದಾನ, ಹಿರಣ್ಯ ಕನಕಾದಿಗಳ ದಾನ, ಏನು ಎಷ್ಟು ಅಂತ ಲೆಕ್ಕ ಮಾಡ್ಲಿಕ್ಕಿಲ್ಲ. ಬಾಚಿ 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 ಕೊಡು. ಮಾಗದನ ಜೀವನದಲ್ಲಿ ಇಲ್ಲಿವರೆಗೆ ಬ್ರಾಹ್ಮಣರಿಗೆ ಕೊಡುವಾಗ ಲೆಕ್ಕ ಮಾಡಿ ಕೊಟ್ಟದ್ದು ನೀವೇನಾದ್ರೂ ನೋಡಿದ್ದೀರಾ? 100% ಇಲ್ಲ. ಹಾಗಾಗಿ ಅಲ್ಲ 100% ಇಲ್ಲ ಅಂದ್ರೆ ಅಲ್ಲ ಹಾಗಲ್ಲ, ಇಲ್ಲ ಅಂತ ನೀ ಆ ರೀತಿ ವ್ಯಕ್ತಿ ಅಲ್ಲ ಅಂತ. ಸರಿ ಸರಿ. ಹೌದೌದು. ಹಾಗಾಗಿ ಇಷ್ಟು ಕೆಲಸ ನೀ ಮಾಡಿದ್ರೆ ನಿನಗೂ ಇದು ಅದ್ಭುತವೇ ಆಗ್ತದೆ. ಆಗಲಿ ಸ್ವಾಮಿ. ಈ ಅದ್ಭುತವಾದಂತಹ ಶಾಂತಿಯನ್ನು ಮಾಡಬೇಕು ಅಂತಾದ್ರೆ ಅದಕ್ಕೆ ಪರಿಕರಗಳೆಲ್ಲ ಏನೆಲ್ಲ ಬೇಕು ಅಂತ ನೀವೇ ವ್ಯವಸ್ಥೆ ಮಾಡಬೇಕು. ಅದೆಲ್ಲ ನಾನೇ ಮಾಡ್ತೇನೆ. ಸರಿ. ಆಮೇಲೆ ಮತ್ತೆ ನೀವು ನಾಳೆ ಅದೊಂದು ಬರಲಿಲ್ಲ ಇದೊಂದು ಬರಲಿಲ್ಲ ಅಂತ ಹೇಳ್ಕೊಂಡು ಹೇಳುದು ಬೇಡ. ಆ ರೀತಿಯ ವ್ಯಕ್ತಿಯೇ ನಾನಲ್ಲ. ಏನು ಬೇಕು ಅಂತ ನೀವು ಇವತ್ತೇ ಹೇಳಿ, ಬೇಕಾದ ವ್ಯವಸ್ಥೆ ಮಾಡಿಸ್ತೇನೆ. ಸರಿ. ಅದಲ್ಲದೆ ಇದ್ರೆ ನೀವೇ ತರಿಸಿದ್ರು ತೊಂದರೆ ಇಲ್ಲ. ತರಿಸ್ಲಿಕ್ಕೆ ನಾ ತರಿಸ್ತೇನೆ. ಆಮೇಲೆ 1-2 ನೀ ಕೊಟ್ರೆ 1-2 ಅಂತದ್ದು 20 ಕೊಡುವ. ಒಳ್ಳೇದಾಗಲಿ. ಎಲ್ಲ ಅದ್ಭುತವೇ ತಾಳ್ದು ಬುಧ ಜನ ಬುಧ ಜನ ನಿಂತನೆ ಕೇಳ್ದು ಮಾಗದನು ರೇ ಮುದ್ದವನು ತಾಳ್ದು ಮಾಗದನು ರೇ ಮುದ್ದವನು ತಾಳ್ದು ಮುದವನು ತಾಳ್ದು ಮುದವನು ತಾಳ್ದು
ಸೇರಿದಂತಹ ಒಂದು ಪ್ರಮಾಣದ ಗೊಂದಲವನ್ನ ಬುಧ ಜನರು ಬಂದು ದೂರ ಮಾಡಿದ್ದು ಸುಳ್ಳಲ್ಲ. ಹಾಗಾದ್ರೆ ಅದ್ಭುತ ಶಾಂತಿಯನ್ನು ಮಾಡಬೇಕು ಎನ್ನುವ ಮಾತೊಂದನ್ನು ಕೇಳಿದಾಗ ಸಂತೋಷ ಆಯಿತು. ಆದರೆ ಬರುವಂತ ರಾಜಾರಿಷ್ಟವನ್ನ ದೂರ ಮಾಡುವುದಕ್ಕೆ ತಂಡೂಲ ಪ್ರಸ್ಥದಲ್ಲಿ ಬ್ರಾಹ್ಮಣರಿಗೆ ಮುಕ್ತಾವಕಾಶವನ್ನು ಕೊಟ್ಟು ಅದ್ಭುತ ಶಾಂತಿಯನ್ನು ಮಾಡು ಅಂತ ಹೇಳಿದ್ದು ಇಂದಲ್ಲ, ಮಾಡುವುದು ನಾಳೆ. ಅಂದರೆ ಗ್ರಹ ಕಟ್ಟಿದ ನಿಶಿ ಮಿಹಿರನು ಮುದದ್ಯು ಸುಳಿಯೇ, ಆ ಮಿಹಿರನು ಮುದದ್ಯು ಸುಳಿಯೇ, ಆ ಮಿಹಿರನು ಮುದದ್ಯು ಸುಳಿಯೇ. ಗ್ರಹ ಕಟ್ಟಿದ ನಿಶಿಕಳೆಯೇ, ಆ ಮಿಹಿರನು ಮುದದ್ಯು ಸುಳಿಯೇ, ಆ ಮಿಹಿರನು ಮುದದ್ಯು ಸುಳಿಯೇ, ಮುದದ್ಯು ಸುಳಿಯೇ. ಕಟ್ಟಿದ ನಿಶಿಕಳೆಯೇ, ಆ ಮಿಹಿರನು ಮುದದ್ಯು ಸುಳಿಯೇ. ಗ್ರಹ ಕಟ್ಟಿದ ನಿಶಿಕಳೆಯೇ, ಗ್ರಹ ಕೆಟ್ಟಿದ ಕತ್ತಲೆ ಎನ್ನುವಂತ ನಿಶಿ ಕಳೆಯಬೇಕು ಅಂತಾದ್ರೆ ನಾಳಿನ ಸೂರ್ಯೋದಯವಾಗಬೇಕು. ಜೊತೆಗೆ ಗ್ರಹ ಅಂತ ಹೇಳಿದ್ರೆ ಜನ್ಮಗ್ರಹಕ್ಕೆ ಏನಾದ್ರೂ ಅಟ್ಟಿದ್ದಿದ್ರೆ ಅದನ್ನು ದೂರ ಮಾಡಿಕೊಳ್ಳಲೇಬೇಕು. ಮನೆ ಕಟ್ಟಿದಾಗ ಬಲಿ ತೆಗೆಯುವುದು ಅಂತಿರ್ತದೆ. ಯಾವುದೇ ಒಳ್ಳೆ ಕಾರ್ಯವನ್ನು ಮಾಡುವಾಗ ಅಂತಹದ್ದೊಂದು ಸಮಸ್ಯೆ ಬಂದ ಕಾಲಕ್ಕೆ ಅದನ್ನು ದೂರ ಮಾಡುವುದು ಪದ್ಧತಿ ಮೊದಲಿನಿಂದಲೂ ಇದ್ದದ್ದೇ. ಆದರೆ ಆ ಮಿಹಿರನ್ನು ಉದಯಿಸಬೇಕು. ಸೂರ್ಯೋದಯಕ್ಕೆ ಸರಿಯಾಗಿ ತಂಡೂಲ ಪ್ರಸ್ಥಕ್ಕೆ ಅದ್ಭುತ ಶಾಂತಿಗೆ ಲೋಕಲೋಕಾಂತರದಂತಹ ಎಲ್ಲ ಬ್ರಾಹ್ಮಣರಿಗೂ ಬರುವುದಕ್ಕೆ ಮುಕ್ತವಾದಂಥ ಅವಕಾಶ. ಡೊಂಗುರವನ್ನು ಹೊಡೆಸ್ತೇನೆ. ನಾಳೆ ಹರಿ ಭೀಮಾರ್ಜುನರಿತ್ತ ನಿಜ ಪರಿವಾರವ ನಗಲೋತ್ತ ಧರೆಯ ಮರರ ವೇಷವನು ಮೂವರು ಧರಿಸುತ್ತ ಬರಲವನೋ. ಭೀಮಾರ್ಜುನರೇ, ಗಿರಿವಜ ಪಟ್ಟಣಕ್ಕೆ ಬಂದದ್ದಾಯಿತು, ಬೇರಿಯನ್ನು ಬಡದದ್ದಾಯಿತು. ಈಗಾಗಲೇ ಮಾಗದನು ಅದ್ಭುತ ಶಾಂತಿಯನ್ನು ನೆರವೇರಿಸುವುದೆಂದು ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಮಾಗದನ ಸಭೆಯನ್ನು ನಾವು ಹೋಗಬೇಕು ಅಂತಾದ್ರೆ ಯಾವ ರೂಪದಲ್ಲಿ ಹೋಗಬೇಕು, ಏನಾಗಬೇಕು ಎನ್ನುವುದನ್ನು ಆಗಾಗ ಕಣ್ಣಿನಿಂದ ನಿಮಗೆ ಸೂಚಿಸ್ತಾ ಇರ್ತೇನೆ. ಕರುವನ್ ದನವನ್ನ ಹಿಂಬಾಲಿಸಿ ಬರುವ ಕರುವಿನಂತೆ ನನ್ನ ಹಿಂದೆ ಬನ್ನಿ. ಪರಿಜನ ಸಹಿತ ಇರುವ ಪರಿಜನ ಸಹಿತ ಇರುವ ಸಭೆ ಉರವಣಿಸಲು ನಡೆತರುವ 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 ಸಭೆ ಗುರುವಣಿಸಲು ನಡೆತರುವ ಸಭೆ ಗುರುವಣಿಸಲು ನಡೆತರುವ ಪರಿಜನ ಸಹಿತ ಇರುವ ಸಭೆ ಉರುವಣಿಸಲು ನಡೆತರುವ ಸಭೆ ಉರುವಣಿಸಲು ನಡೆತರುವ ನಡೆತರುವ
ವೃತ್ತದಲ್ಲಿ ಬುಧ ಜನರಿಂದ ನಿರ್ದೇಶಿಸಲ್ಪಟ್ಟಿರುವಂತಹ ವಿಶೇಷವಾದಂಥ ಅದ್ಭುತ ಶಾಂತಿಗೆ ಶೃಂಗಾರಭರಿತನಾಗಿ ಬಂದದ್ದೇನು ಸತ್ಯ. ಅಪ್ಪ ಇವತ್ತು ಇಷ್ಟು ಜನ ಬ್ರಾಹ್ಮಣರು ಬರ್ತಾರೆ ಅಂತ ಕಲ್ಪನೆ ಇರಲಿಲ್ಲ ನನಗೆ. ಮೊದಲು ನಿರೀಕ್ಷೆ ಇದ್ದಿತ್ತು ಬರಬಹುದು ಅಂತ. ಹೇಳಿಕೆ ಕೊಟ್ಟದ್ದು ಸ್ವಲ್ಪ ತಡ ಆಯ್ತಲ್ಲ, ಮಧ್ಯರಾತ್ರಿ ಹೊತ್ತು ಹೇಳಿಕೆ ಕೊಟ್ಟರು ಬಂದು ಸೇರಿದ ಬ್ರಾಹ್ಮಣರು ನೋಡಿ ಸ್ವಾಮಿ, ನಿಜವಾಗಿ ನಾವು ಸಂತೋಷ ಪಡಬೇಕು. ಬ್ರಾಹ್ಮಣರಲ್ಲಿ ಇದ್ದಷ್ಟು ಒಗ್ಗಟ್ಟು ಮತ್ತೊಬ್ಬರಲ್ಲಿ ಇಲ್ಲ. ಯಾಕೆ ಇಲ್ಲ? ಬ್ರಾಹ್ಮಣರೆಲ್ಲರೂ ಬ್ರಹ್ಮಜ್ಞಾನಿಗಳು, ಮೇಧಾವಿಗಳು, ಲೋಕದಲ್ಲಿ ಒಟ್ಟಾಗಿ ಕಾರ್ಯವನ್ನು ಮಾಡಬೇಕಿರುವಂಥ ಸಂದೇಶವನ್ನು ಮತ್ತೊಬ್ಬರಿಗೆ ತೋರ್ಪಡಿಸುವವರು ಯಾರು ಕೇಳಿದ್ರೆ ಅದು ಬ್ರಾಹ್ಮಣರು. ಒಂದು ಒಳ್ಳೆಯ ಕಾರ್ಯ ಆಗುವುದಿರಲಿ, ಒಂದು ಕೆಟ್ಟ ಕಾರ್ಯ ಆಗುವುದಿರಲಿ, ಅಲ್ಲಿಗೆ ಬ್ರಾಹ್ಮಣರು ಬೇಕೇ. ಭೂಸುರರು, ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಅದು ಬ್ರಾಹ್ಮಣರು ಅಂತ ಹೇಳಿದರು. ಭಕ್ತನಿಗೂ ದೇವನಿಗೂ ಮಧ್ಯದಲ್ಲಿ ಸೇತುವೆಯಾಗಿರುವವರು ಯಾರು ಕೇಳಿದ್ರೆ ಅದು ಬ್ರಾಹ್ಮಣರು. ಮತ್ತೊಬ್ಬ ವ್ಯಕ್ತಿಯಿಂದ ತನಗೆ ತೊಂದರೆ ಆದರೂ ಅವ ಬಂದು ಕಾಲಿಗೆ ಬಿದ್ದಾಗ ಒಳ್ಳೆಯದಾಗಲಿ ಅಂತ ಹೇಳಿ ಕುಲ ಕುಟುಂಬವನ್ನು ಹರಸುವ ಯೋಗ್ಯತೆಯನ್ನು ಹೊಂದಿದವರು ಯಾರು ಕೇಳಿದ್ರೆ ಅದು ಬ್ರಾಹ್ಮಣರು. ನಿಜವಾಗಿ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಬ್ರಾಹ್ಮಣರು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಎತ್ತ ಕಣ್ಣು ಹಾಯಿಸ್ಲಿ. ಅರೆ ರೇ 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 ರೇ. ನಮಸ್ಕಾರ ಸ್ವಾಮಿ. ನನಗೆ ನಿರೀಕ್ಷೆ ಇದ್ದಿತ್ತು ಇವತ್ತು ನೀವು ಬಂದೇ ಬರ್ತೀರಿ ಅಂತ. ಇಂತಹ ಒಳ್ಳೆ ಕಾರ್ಯಕ್ರಮ ಆಗುವಾಗ ನೀವಿಲ್ಲದೆ ನಾವು ಮಾಡಿದ್ದು ಎಲ್ಲಿ ಉಂಟು? ನಿಮಗೆ ಹೇಳಿಕೆ ಕೊಡದೆ ಮಾಡಿದ ಕಾರ್ಯ ಉಂಟಾ? ನೀವು ಅಂತಲ್ಲ, ನಿಮ್ಮ ಕುಟುಂಬದವರೇ ನಮ್ಮ ಮನೆತನಕ್ಕೆ ಅಲ್ಲ ನಮ್ಮ ರಾಜ್ಯಕ್ಕೆ ಆಶೀರ್ವಾದ ಮಾಡಿದವರು. ಬಹಳ ಬೇಗ ಬಂದಿದ್ದೀರಿ ಅಂತ ಕಾಣ್ತದೆ. ಬಹಳ ಸಂತೋಷ. ಹೋ 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 ಹಿರಿಯರು, ಇಂತಹ ಒಂದು ಕಾರ್ಯ ಆಗುವಾಗ ನಿಮ್ಮಂಥವರ ಉಪಸ್ಥಿತಿ ಇಲ್ಲದೇ ಇದ್ದರೆ ಯಾವ ಕಾರ್ಯಕ್ರಮವು ಯಶವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಬಂದದ್ದು ಬಹಳ ಸಂತೋಷ. ನೀವು ಬಂದಿದ್ದೀರಿ. ಹೋ 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 ಮಹಾತ್ಮರು, ಹಿರಿಯರು ಲೋಕದಲ್ಲಿ ಆಗುವಂಥ ಒಳ್ಳೆಯ ಕಾರ್ಯಕ್ಕೆ ಮುಂಚೂಣಿಯಲ್ಲಿ ನಿಂತು ಸದಾಕಾಲ ಆನಂದದಲ್ಲಿ ತೇಲಾಡಿ ಮತ್ತೊಬ್ಬರನ್ನ ಆನಂದದಲ್ಲೇ ಇರಿಸುವಂತಹ ನಿಮ್ಮಂಥವರ ಉಪಸ್ಥಿತಿ ಈ ಕ್ಷಣಕ್ಕೆ, ಈ ಕ್ಷೇತ್ರಕ್ಕೆ ನಾವು ಧನ್ಯರು ಸ್ವಾಮಿ. ಬಂದದ್ದು ಬಹಳ ಸಂತೋಷ. ಬರುವವರೆಲ್ಲ ಬಂದಿದ್ದಾರೆ. ಬ್ರಾಹ್ಮಣರು ಬರುವುದಿನ್ನು ನಿಲ್ಲಲಿಲ್ಲ. ಯಾಕೆ? ಶಾಂತಿ ನಡೀತಾ ಉಂಟು. ಬರಲಿ ಬರಲಿ ಬರಲಿ, ಬನ್ನಿ 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 ಬನ್ನಿ. ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ, ವಂದನೆಗೈದೋ, ವಂದನೆಗೈದೋ, ವಂದನೆಗೈದೋ. ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ. ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ, ನೆರೆ ಧರಣಿ ಪವಂದನೆಗೈದೋ. ನೆರೆ ಧರಣಿ ಪವಂದನೆಗೈದೋ.
ಮುಕ್ತಾವಕಾಶ ಎನ್ನುವ ಮಾತನ್ನು ಕೇಳಿದಾಕ್ಷಣ ಎಲ್ಲೆಲ್ಲೆಂದೆಲ್ಲ ಬ್ರಾಹ್ಮಣರು ಬರ್ತಾ ಇದ್ದಾರೆ, ಹೇಗೆಲ್ಲ ಬರ್ತಾ ಇದ್ದಾರೆ, ಒಂದೂ ಅರ್ಥ ಆಗ್ತಾ ಇಲ್ಲ. ನಿಜವಾಗಿ ಸಂತೋಷ ಪಡಬೇಕಾದಂಥ ವಿಚಾರ. ಈ ಕಡೆಯಿಂದ ತರಾಮರರಾದಂತಹ 3 ಮಂದಿ ನಮ್ಮ ತಂಡೂಲ ಪ್ರಸ್ಥವನ್ನ ಪ್ರವೇಶಿಸ್ತಾ ಇದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ನೋಡಿ 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 3 ಜನ ನಿಂತದ್ದು ಅಂತ ಹೇಳಿದ್ರೆ ತೇಜಸ್ವಿಗಳು, ಮತ್ತೆ ನಿಂತ ಅಳತೆಯೂ ಸರಿ ಉಂಟು. ಈ ಮಧ್ಯೆ ಇದ್ದ ಒಬ್ಬ ಹಿಂದೆ ನಿಂತಿದ್ರೆ ಮತ್ತು ಚಂದ ಕಾಣ್ತಾ ಇತ್ತು. ಅಲ್ಲ ಸರಣಿ 1 2 3 ಇದಾಗಲ್ಲ, 1 3 2 ಆಯ್ತು. ನಿಲ್ಲುವಲ್ಲ ಸ್ವಲ್ಪ ಮೊದಲೇ ಮಾತಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಬಂದಿದ್ರೆ ನೋಡುವವರಿಗೂ ಚಂದ ಕಾಣ್ತಾ ಉಂಟು. ಸ್ವಾಮಿ ಮುಖವನ್ನು ನೋಡಿ, ತೇಜೋಪುಂಜ ಸಹಿತವಾದಂತಹ ಮುಖ, ವರ್ಚಸ್ವಿಗಳು, ಮೇಧಾವಿಗಳು ಸಭೆಯನ್ನ ಪ್ರವೇಶ ಮಾಡಿದಾಗಲೇ ತಮ್ಮ ಮೋಹಕವಾದಂತಹ ನಗುವಿನಿಂದ ಇಡೀ ಸಭೆಯನ್ನು ಮೋಹಿಸಿ ತನ್ನತ್ತ ಕಡೆಗೆ ಅವರ ದೃಷ್ಟಿಯನ್ನ ಎಳೆದುಕೊಳ್ಳುವಂತಹ ಯೋಗ್ಯತೆಯನ್ನು ಹೊಂದಿದವರಿದ್ದಾರೆ. ಅವರು ಬಂದಾಕ್ಷಣ ಸೌಜ್ಞೆಯ ಮೂಲಕವಾಗಿ ಅವರು ಬಂದಿದ್ದಾರೆ, ಬಂದದ್ದನ್ನು ನಾನು ಗಮನಿಸಿದ್ದೇನೆ ಅಂತ ಸೌಜ್ಞೆಯ ರೂಪದಲ್ಲಿ ತೋರ್ಪಡಿಸಿದ್ದೌದು. ಬಂದದ್ದು ವಿಪ್ರರಲ್ವಾ, ಮುಖ ಕಂಡಾಗಲೇ ಗೊತ್ತಾಗ್ತದೆ ಇವರು ನಮ್ಮಲ್ಲಿದ್ದವರು ಅಲ್ಲ ಅಂತ. ಬಹಳ ದೂರದಿಂದ ಬಂದವರು, ಹಾಗಾಗಿ ಇಷ್ಟು ತಡ ಆಯ್ತು. ಬಂದವರನ್ನ ಸ್ವಾಗತಿಸಬೇಕು ಅಂತಾದ್ರೆ ಹಾಗೆ ಸ್ವಾಗತಿಸುತ್ತಾ ಏನು ಮಾಡಿ ನಸುನಗುತ್ತಿ ವರ್ಗಳ ಶುಭವೋ, ನಸುನಗುತ್ತಿ ವರ್ಗಳ ಶುಭವ, ನಸುನಗುತ್ತಿ ವರ್ಗಳ ಶುಭವ. ತಾಪೆಸಗೊಂಡೀಕ್ಷಿಸುತ್ತಿರವ, ತಾಪೆಸಗೊಂಡೀಕ್ಷಿಸುತ್ತಿರವ, ಈಕ್ಷಿಸುತ್ತಿರವ. ನಸುನಗುತ್ತಿ ವರ್ಗಳ ಶುಭವ, ತಾಪೆಸಗೊಂಡೀಕ್ಷಿಸುತ್ತಿರವ, ಬೆಸಗೊಂಡೀಕ್ಷಿಸುತ್ತಿರುವ, ತಾಪೆಸಗೊಂಡೀಕ್ಷಿಸುತ್ತಿರವ, ತಾಪೆಸಗೊಂಡೀಕ್ಷಿಸುತ್ತಿರವ, ತಾಪೆಸಗೊಂಡೀಕ್ಷಿಸುತ್ತಿರವ. ನಸುನಗುತ್ತಿ ವರ್ಗಳ ಶುಭವ, ನಸುನಗುತ್ತಿ ವರ್ಗಳ ಶುಭವ. ತಾಪೆಸಗೊಂಡೀಕ್ಷಿಸುತ್ತಿರವ, 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 ತಾಪೆಸಗೊಂಡೀಕ್ಷಿಸುತ್ತಿರವ. ನಸುನಗುತ್ತಿ ವರ್ಗಳ ಶುಭವ, ತಾಪೆಸಗೊಂಡೀಕ್ಷಿಸುತ್ತಿರವ. ಹಾಗಾದ್ರೆ ಬಂದವರನ್ನ ನಸುನಗೆಯಿಂದಲೇ ಸ್ವಾಗತಿಸಬೇಕು ಎನ್ನುವಂತಹ ಉದ್ದೇಶದಿಂದ ನಸುನಗೆಯಿಂದ ನೋಡಿ, ನಸುನಗು ಅಂದ್ರೆ ಹೆಣ್ಣು ಮಕ್ಕಳು ನಾಚಿ ನೀರಾಗಿ ಹೋಗಬೇಕು. ಬಂದ ಇವರನ್ನ ಸ್ವಾಗತಿಸಿ ಉಪಚರಿಸದೇ ಇದ್ರೆ ಆಹಾ ಅವನ ಮುಖ ನೋಡಿ, ಮೊದಲು ಎಷ್ಟು ತುಂಬಿಕೊಂಡಿತ್ತೋ ಏನೋ, ಈಗಲೇ ಹೀಗುಂಟು ಅಂದ್ರೆ ಇನ್ನು ಇವನು ಪ್ರಾಯದ ಕಾಲದಲ್ಲಿ ಹೊಡೆತ ಎಷ್ಟಿತ್ತೋ ಏನೋ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಮಾತುಂಟು ಸ್ವಾಮಿ, ಕಾಡಿನಲ್ಲಿದ್ದ ಕಳ್ಳರನ್ನ ಬೇಕಾದ್ರೂ ನಂಬಬಹುದಂತೆ, ಊರಿನಲ್ಲಿದ್ದ ಕುಳ್ಳರನ್ನ ನಂಬಲಿಕ್ಕೆ ಆಗುದಿಲ್ಲಂತೆ.
ಯಾಕೆ ಯಾಕೆ? ಲೋಕದಲ್ಲಿ ಕುಳ್ಳ ಇದ್ದವರನ್ನು ನಾನು ತಾತ್ಸಾರ ಮಾಡಿದ್ದಲ್ಲ. 3 ಪಾದದಿಂದ 3 ಲೋಕವನ್ನು ಎಳೆದಂತಹ ಆ ವಾಮನ ಕುಳ್ಳ ಅಲ್ವಾ? ಹಾ, ಓಯ್ ಮುಂದಿದ್ದ ಬ್ರಾಹ್ಮಣರು ನೋಡುವುದಕ್ಕೆ ಮಾತ್ರ 3 ಗೇಣಿದ್ದಾರೆ. ಹೌದು. ಇವರ ಆಳ, ಇವರ ಅಗಲ, ಇವರ ಉದ್ದ ಎಷ್ಟು ಊರಿನಲ್ಲಿ ಬೇಡ. ಆದ್ರಿಂದ ಅವ್ರನ್ನೊಂದು ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಬ್ರಾಹ್ಮಣೋತ್ತಮರೇ ನಮೋ ನಮಃ. ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಹೇಗಿದ್ದೀರಿ? ಸೌಖ್ಯ. ಆರೋಗ್ಯ? ಆರೋಗ್ಯ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪ ನಿಮ್ಮ ಮುಖ ಕಾಣುವುದು. ಆದ್ರೂ ಕಾಣಿಸಿಕೊಳ್ತಾ ಇದ್ದೇನೆ ಆಗೊಮ್ಮೆ ಈಗೊಮ್ಮೆ. ಅಲ್ಲಲ್ಲಿ ಕಾಣಿಸ್ಕೊಳ್ಳದೆ ಇದ್ರು ಇವತ್ತಿಲ್ಲಿ ಕಾಣಿಸ್ಕೊಂಡ್ರಲ್ಲ ಅನ್ನೋದೇ ನಮಗೊಂದು ಸಂತೋಷ. ಆಗಲಿ. ಇವತ್ತು ನೀವೇ ಬರ್ತೀರಿ ಅಂತ ನಮ್ಗೆ ನಿರ್ದಿಷ್ಟತೆ ಇರಲಿಲ್ಲ. ಕೊನೆಯ ಹಂತದವರೆಗೂ ಯಾವ ಪುಣ್ಯಾತ್ಮ ಬರ್ತಾನೆ, ಯಾರು ಬರ್ತಾರೆ ಎನ್ನುವ ಗುಟ್ಟನ್ನ ಕೊನೆಯವರೆಗೂ ಅವ್ರು ಗೌಪ್ಯವಾಗಿರಿಸಿದ್ರು. ನೀವು ಪ್ರಶ್ನಾರ್ಥಕ ಇದ್ದಲ್ಲೆಲ್ಲ ಹುಡುಕುವುದೇ ಬೇಡ, ಜನ ನಾವೇ. ಆ ಸ್ಥಾನವನ್ನು ತುಂಬುವ ಯೋಗ್ಯತಾ ಸಂಪನ್ನರು ನೀವು ಅಂತಾಯ್ತು. ಈ ಪ್ರಶ್ನಾರ್ಥಕ ಇದ್ದಲ್ಲಿ ಸಾಮಾನ್ಯದವರಿಗೆ ಬಂದು ಭಾಗವಹಿಸ್ಲಿಕ್ಕೆ ಆಗುವುದಿಲ್ಲ. ಪೂರ್ಣ ಹಿಡಿತಾ ಇದ್ದವರು ಮಾತ್ರ. ಆದಿಯಿಂದ ಅಂತ್ಯದವರೆಗೆ ಅರ್ಥವಿಸಿಕೊಂಡವರು ಎಷ್ಟೊತ್ತಿಗೆ ಬೇಕಾದ್ರೂ ಒಂದು ಮಧ್ಯದಲ್ಲಿ ಪ್ರವೇಶ ಮಾಡ್ಬೋದು. ನೀವು ಆ ವಿಭಾಗದಲ್ಲಿ ಯೋಗ್ಯತಾವಂತ ಪ್ರಶ್ನಾರ್ಥಕಕ್ಕೆ ಪೂರ್ಣ ವಿರಾಮವು ನೀವೇ ಅಂತ ತೋರಿಸಿಕೊಟ್ಟಿದ್ದೀರಿ. ಒಂದು ಸತ್ಯ ಏನು ಗೊತ್ತಾ? ಬರುವ ಮೊದಲು ಯಾರ ಹೆಸರು ಹೇಳ್ತಾರೆ ಎನ್ನುವುದು ಮುಖ್ಯ ಅಲ್ಲ, ಮುಗಿದ ಮೇಲೆ ಯಾರ ಹೆಸರು ಹೇಳ್ತಾರೆ ಎನ್ನುವುದಷ್ಟೇ ಮುಖ್ಯ ಅಲ್ವಾ? ಬಹಳ ಸಂತೋಷ. ಆರೋಗ್ಯ? ಇತ್ತೀಚೆಗಡ್ಡಿಲ್ಲ, ಕೈ ಕೊಡ್ಲಿಲ್ಲ. ನೀವು ಮೊದಲು ಬಹುಶಃ ಬಹಳ ಸೋತಿರ್ಬೇಕು. ಸ್ವಲ್ಪ ಸಮಯ ಮುಖ ನೋಡಿದ್ರೆ ಗೊತ್ತಾಗ್ತದೆ ಸ್ವಾಮಿ. ಇನ್ನೆಲ್ಲ ಬಿಡಿ, ಅದನ್ನು ಸಾಕು. ಅಲ್ಲ, ಎಲ್ಲ ಬಿಟ್ಟಾಯ್ತು, ಹಿಡ್ಕೊಳ್ಳಿಕ್ಕೆ ಅಂತ ಇಲ್ಲ ಈಗ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಒಂದೊಂದ್ಸಲಿ ಪ್ರಯೋಜನ ಇರುವುದಿಲ್ಲ. ದೇವರು ನಿಮಗೆ ಮತ್ತೆ ಅವಕಾಶ ಕೊಟ್ಟಿದ್ದಾನೆ. ನೀವು ಎಲ್ಲಿ ಕಳ್ಕೊಂಡಿದ್ದೀರೋ, ಹೇಗೆ ಕಳ್ಕೊಂಡಿದ್ದೀರೋ ಗೊತ್ತಿಲ್ಲ. ನಿಮ್ಮ ಹಿಂದೆ ಬರುವವರಿಗೆ ನೀವೊಬ್ರು ಮಾರ್ಗದರ್ಶಕರು ಹೌದು ಅಂತ ನಿಮ್ಮ ನಡೆನುಡಿಯಿಂದ ಗೊತ್ತಾಗ್ತದೆ. ಆದ್ರೆ ನನಗೊಂದು ಸಂತೋಷ ಉಂಟು. ಯಾವ್ದು? ನಾವು ಕೈ ತುಂಬ ಗಳಿಸದೇ ಹೋಗಬಹುದು, ನಮ್ಮ ಒಡನಾಟ ಮಾಡಿದವರಂತೂ ಕೈ ತುಂಬ ಗಳಿಸಿದ್ದಾರೆ ಎನ್ನುವ ವಿಶ್ವಾಸ ಉಂಟು. ನಿಮ್ಮಂಥವರ ಅನುಗ್ರಹ, ಇಂತಹ ಹಿರಿಯರ ಆಶೀರ್ವಾದ ಇರುವಾಗ ಕೊಟ್ಟದ್ದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕೆನ್ನುವ ಆಸೆ ಉಂಟು ಸ್ವಾಮಿ. ಬ್ರಾಹ್ಮಣನಾದ ನಾನು ಕೈ ಎತ್ತುವುದಿಲ್ಲ, ಬಾಯಿಂದಲಾದ್ರೂ ಹೇಳ್ತೇನೆ, ಇದು 100 ಕಾಲ ಹೀಗೇ ಇರಲಿ. ಸಾಕು ಸ್ವಾಮಿ, ಇನ್ನೇನು ಬೇಕು? ವ್ಯಕ್ತಿ ಒಬ್ಬ 1000 ವರ್ಷ ಬದುಕುವುದಲ್ಲ, ಒಂದು ದಿವಸ ಬದುಕಿದ್ರು 1000 ವರ್ಷ ನೆನಪಿರುವ ಹಾಗೆ. ಅದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕ್ಷೇಮ ಇದ್ದಾರಾ? ನಾವು ನಮ್ಮನೆಗಿಂತ ಅಕ್ಕಪಕ್ಕದ ಮನೆ ಕ್ಷೇಮ ನೋಡುವುದೇ ಹೆಚ್ಚು. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ಸ್ವಾಮಿ. ಬರೇ ಇದು ಊರಿನ ಆಚೆ ಈಚೆ ಮನೆಯವ್ರ ಕ್ಷೇಮ ವಿಚಾರಿಸಿ ಹೀಗಾದದ್ದು ಅಂತ. ಬಹುಶಃ ನಿಮ್ಮ ಮನೆ ಬಗ್ಗೆ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಸಮಾಜ ಸೇವೆ ಭಯಂಕರ. ನಮ್ಮ ದೇಶ ಸೇವೆಯೇ ಈಶ ಸೇವೆ. ಉದಾಹರಣೆ ಉಂಟಲ್ಲ, ನಮ್ಮನ್ನ ಬಿಟ್ರಿಲ್ಲ. ಸಾಕು, ಇನ್ನು ಮುಂದುವರಿಸೋದು ಬೇಡ. ಸಂತೋಷ ಆಯ್ತು, ತುಂಬಾ ಸಂತೋಷ. ಇವ್ರನ್ನೊಂದು ಮಾತಾಡಿಸೋದೇ ಬೇಡ, ಆರೋಗ್ಯ ವಿಚಾರಿಸುವುದೇ ಬೇಡ. ಇಡೀ ಊರಿದಲ್ಲ, ಇಡೀ ದೇಶದ ಆರೋಗ್ಯ ಎಲ್ಲ ಇವ್ರ ಹತ್ರವೇ ಉಂಟು. ತಷ್ಟಪುಷ್ಟವಾಗಿ ಬೆಳೆದು ನಿಂತಿದ್ದಾರೆ. ಹೌದು. ನಮಸ್ಕಾರ. ನಮಸ್ಕಾರ. ಮತ್ತೆ ನಿಮ್ಮನ್ನು ಹೀಗೆ ನೋಡಿದ್ರೆ ನಿಮ್ ಕಾಲು ಕಾಣ್ತದೆ. ನಿಮ್ಮನ್ನು ನೋಡ್ಬೇಕಿದ್ರೆ ಹೀಗೆ ನೋಡ್ಬೇಕು. ಸ್ವಾಮಿ ಹೇಗಿದ್ದೀರಿ? ಆರೋಗ್ಯ. ಊಟ ತಿಂಡಿ ಎಲ್ಲ ಆಯ್ತು, ಮುಗಿತು. ಅಲ್ಲ, ನಾವು ಊಟಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಇವತ್ತು. ಆಮೇಲೆ ಮತ್ತೊಂದ್ಸಲ ತಕೊಳ್ಳುವ. ಅಲ್ಲ, ನಿಮ್ಮ ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮಂತವ್ರು ಬಂದ್ರೆ ಎಷ್ಟು ತಕೊಳ್ಳಿಕ್ಕೂ ತೊಂದರೆ ಇಲ್ಲ ಅಂತಲೇ ನಾವು ವ್ಯವಸ್ಥೆ ಮಾಡಿದ್ವಿ. ಇದು ಎಲ್ಲ ಸಂತೋಷದಿಂದ ಬಂದಿದ್ದೀರಿ. ಸಂತೋಷ. ನೀವು ಬಂದದ್ದು ನಮಗೆ ಬಹಳ ನಮಸ್ಕಾರ ಅಂದೆ. ನಮಗೂ ನಮಸ್ಕಾರ ಅಂದೆ. ನಮಸ್ಕಾರ. ಹೇಗಿದ್ದೀರಿ? ಆರೋಗ್ಯವೇ ಭಾಗ್ಯ. ನಿಮ್ಮನ್ನು ನೋಡಿದ್ರೆ ಏನೋ ಒಂಥರ ಆಗುದು. ಹೌದಾ? ಹೌದು. ಯಾಕೆ? ಯಾಕೋ ನಿಮ್ಮಲ್ಲಿದ್ದಂತಹ ಲವಲವಿಕೆ. ಆಹಾ, ನಿಮ್ಮನ್ನು ನೋಡುವುದೇ ನಮಗೊಂದು ಜಾತಿ ಭಾಗ್ಯ. ಅಲ್ಲ, ಹೇಗೆ ಎಲ್ಲ ನಂಬಿಕೊಂಡವರೆಲ್ಲ ಕ್ಷೇಮವಾಗಿದ್ದಾರಾ?
ತೊಂದ್ರೆ ಇಲ್ಲ. ಮಾತು ಕೊಟ್ಟಲ್ಲಿಗೆ ಹೋಗುವ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಅಯ್ಯೋ, ಇನ್ನು ಮುಂದಾದ್ರೂ ಹೋಗ್ತೇನೆ. ಅದು ಹೋಗದೆ ಇದ್ರೆ ಮಾತು ಕೊಟ್ಟವ್ರು ಇನ್ನು ಬಿಡುವುದಿಲ್ಲ. ಅದು ಗೊತ್ತುಂಟು, ನಾವು ಗಟ್ಟಿ ಮಾಡ್ಕೊಂಡೇ ಹೋದ. ಈಗ ಮಾತು ಕೊಟ್ಟದ್ದು ಬಹಳ ದೊಡ್ಡವರಿಗಂತ ನೆನಪಿರ್ಲಿ. ಅದೇ ಗಟ್ಟಿ ಮಾಡ್ಕೊಂಡೆ ನಾವು ಮಾತು ಕೊಟ್ಟದ್ದು ಅಂತ. ದೊಡ್ಡವರು ಅಂದ್ರೆ ನಾವು ಅಂತ. ಅದಕ್ಕೆ ಹೇಳಿದ್ದು. ಇದು ನಿಮಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಏನು ತೊಂದರೆ ಇಲ್ಲ. ವಸುಧಾ ಮರರ್ ಎಂದು ವಸುಧಾ ಮರರ್ ಎಂದು ವಸುಧಾ ಮರರ್ ಅಲ್ಲೆಂದು 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 ಯೋಚಿಸಿದನು ಮನದೊಳಗಂದು ಯೋಚಿಸಿದನು ಮನದೊಳಗಂದು ವಸುಧಾ ಮರರ್ ಎಂದು ಯೋಚಿಸಿದನು ಮನದೊಳಗಂದು ವಸುಧಾ ಮರರಿವರಲ್ಲ. ಇವರ ನಡೆ, ಇವರ ನುಡಿ, ಇವರ ನೋಟ, ಇವರ ಕಾಪಟ್ಯ ಇದನ್ನೆಲ್ಲ ಕಂಡಾಗ ವಸುಧಾ ಮರರಿವರಲ್ಲ. ಅವರನ್ನು ನೋಡಿ ನಾನು ನಮಸ್ಕಾರ ಮಾಡುವ ಮೊದಲೇ ಆಶೀರ್ವಾದ ಅದು ಬಲಗೈಯಲ್ಲ, ಎಡಗೈಯಲ್ಲಿ. ಯಾವ ಬ್ರಾಹ್ಮಣರು ನಮಸ್ಕಾರ ಮಾಡುವ ಮೊದಲು ಆಶೀರ್ವಾದ ಮಾಡ್ತಾರೋ ಇವ ಸತ್ತ ಹಾಳಾಗಿ ಹೋಗ್ಲಿ ಅಂತಲೇ ಅರ್ಥ. ಇವರು ಹಾಗೆ ಮಾಡ್ತಾ ಇದ್ದಾರೆ. ಉಳಿದವರೆಲ್ಲ ನೇರ ಮಾರ್ಗದಲ್ಲಿ ಬಂದರೆ ಇವರು ಅಪರದ್ವಾರದಲ್ಲಿ ಬರ್ತಾ ಇದ್ದಾರೆ. ಹಿಂದಿನ ಬಾಗಿಲಲ್ಲಿ ಯಾವುದಾದ್ರೂ ಪುಣ್ಯಾತ್ಮ ಮನೆಗೆ ಹಿಂದಿನ ಬಾಗಿಲಲ್ಲಿ ಬಂದು ಆ ಮನೆಗೆ ಮತ್ತೆ ಮಾಟ ಮಾಡೋದು ಬೇಡ, ಮನೆ ಸರ್ವನಾಶ ಆಯಿತು ಅಂತ. ಜೊತೆಗೆ ಅದ್ಭುತ ಶಾಂತಿಯ ಕಾರ್ಯಕ್ರಮಕ್ಕೆ ಬಂದದ್ದು 3 ಮಂದಿ ಬ್ರಾಹ್ಮಣರು. ಈ 3 ಮಂದಿ ಬ್ರಾಹ್ಮಣರು ಹೋಗುವುದು ಎಲ್ಲಿಗೆ? ಬೊಜ್ಜದ ಮನೆಗೆ. ಇವರೆತ್ತದ್ದು ಮಾಗದನ ಬೊಜ್ಜ ಮಾಡ್ಲಿಕ್ಕೆ ಬಂದದ್ದ. ಹಾಗಾದ್ರೆ ಇವರು ಬ್ರಾಹ್ಮಣರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಬ್ರಾಹ್ಮಣರಾದವರು ಅವನಿಂದ ಅನ್ಯಾಯವಾದರೂ ಕೂಡ ಅವನಿಗೆ ಒಳಿತಾಗಲಿ ಅಂತ ಆಶೀರ್ವಾದ ಮಾಡುವವರು. ಹಾಗಾದ್ರೆ ಇವರು ಬ್ರಾಹ್ಮಣರಲ್ಲ ಅಲ್ಲ ಅಂತಾದ್ರೆ ಆಶ್ಚರ್ಯ 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 ಆಶ್ಚರ್ಯ. ಈ ಮೂವರು ಧರಾಮರರ್ ಅಲ್ಲ. ಈ ಮೂವರು ಧರಾರಮರರಲ್ಲ ಅಲ್ಲ ಅಲ್ಲ. ಎಮ್ಮಳು ಧರ್ಮ ಬಯಸಿ ಆಶ್ಚರ್ಯ ಅಲ್ಲದೆ ಇದ್ರೆ ಈ ಮೂವರು ಪರೀಕ್ಷಿಸಿ ನೋಡಿದ್ರೆ ಧರಾಮರರಲ್ಲ ಎಂಬುದು ಅರ್ಥ ಆಗ್ತಾ ಉಂಟು. ಹಾಗಾದ್ರೆ ಬಂದದ್ದು ಯಾಕೆ? ನನ್ನ ಅವನತಿಯನ್ನು ಬಯಸಿ ಬಂದಿರಬಹುದು. ಅವನತಿಯನ್ನು ಬಯಸಿ ಬಂದಿದ್ದಾರೆ ಅಂತಾದರೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಎನ್ನೋಳು ದುರವನ್ನು ಕೊಡುವುದಕ್ಕೆ ಬಂದವರಿರಬಹುದೇ? ಇವರು ನಿತ್ತ ನಿಲುವು, ಇವರ ಆಳಂಗ, ಇವರ ನೋಟ ಎಲ್ಲ ಕಾಣ್ತದೆ. ಮುಂದಿದ್ದವನ ಮುಖದಲ್ಲಿ ಕಪಟ ಕಂಡರೆ ಹಿಂದಿದ್ದವನ ಮುಖದಿಂದ ಎಷ್ಟು ಹೊತ್ತಿಗೆ ಇವನ ಮೈ ಮೇಲೆ ಬೀಳುವುದು ಅಂತ ಕಾಯ್ತಾ ಇದ್ದಾನೆ. ಮತ್ತೊಬ್ಬ ಅವಕಾಶ ಸಿಕ್ಕಿದ್ರೆ ಏನೂ ಮಾಡ್ತೇನೆ ಎನ್ನುವಂತಹ ಹುಮ್ಮಸ್ಸಿನಲ್ಲಿ ನಿಂತಿದ್ದಾನೆ. ಹಾಗಾದರೆ ನನ್ನನ್ನು ವಿರೋಧಿಸುವುದಕ್ಕೆ, ಯುದ್ಧ ಮಾಡುವುದಕ್ಕೆ ಯಾರಿದ್ದಾರೆ? ಇವರು ಈಗ ಮಿಡುಕೊಳ್ಳವರು ಬೈರದಿ ನಾಗಪುರದ ರಸಗಳು. ಹಾಗಾದ್ರೆ ಈ ಮಾರ್ಗದಲ್ಲಿ ಜಗದಟ್ಟಿ ಜಲಾಸಂದನಲ್ಲಿ ಹೋರಾಟವನ್ನು ಮಾಡುವಂತಹ ಧೈರ್ಯ
ಪೌರುಷ ಯಾರಿಗುಂಟು? ಈಗ ಮಿಡುಕುಳ್ಳವರು ದರೆಯಲ್ಲಿ ನಾಗಲೋಕದ ರಸುಗಳು ಹಸ್ತಿನಾವತಿಯವರು ಚಕ್ರವರ್ತಿ ಪೀಠವನ್ನು ಅಲಂಕರಿಸಿದವರು ಅವರು ಬಂದ್ರಾ? ಯಾಕೆ? ಅಲ್ಲೊಬ್ಬ ಇದ್ದಾನೆ, ಸ್ವಭಾವದಲ್ಲಿ ನಮ್ಮಂಥವನೇ, ಕೌರವೇಶ್ವರ. ಅವನಿಗೂ ನಮಗೂ ಒಂದು ಜಾತಿ ಒಳ ಒಪ್ಪಂದ ಇದ್ದ ಹಾಗೆ. ಅವ ಈ ಬದಿಗೆ ಬರುವುದಿಲ್ಲ, ನಾನು ಆ ಬದಿಗೆ ಹೋಗುವುದಿಲ್ಲ. ಹಾಗಾಗಿ ಅವ ಬರುವುದಕ್ಕೆ ಸಾಧ್ಯ ಇಲ್ಲ. ಅವ ಬರ್ದಿಲ್ಲ ಅಂತಾದ ಮೇಲೆ ಅವನ 99 ಮಂದಿ ತಮ್ಮಂದಿರು ಅವರು ಬರ್ತಾರಾ? ಅವರು ಬರುವುದಕ್ಕೆ ಸಾಧ್ಯ ಇಲ್ಲ. ಅವರು ಬರಲಿಲ್ಲ ಅಂತಾದರೆ ಮತ್ತೊಬ್ಬರಿದ್ದಾರಲ್ಲ, ಬಡಪಾಯಿಗಳು, ಕಾಡು ಪ್ರಾಣಿಗಳು, ಕಾಡಿನಿಂದ ಬಂದವರು ಯಾರು? ಆ ಪಾಂಡವರು ಬರುವುದಕ್ಕೆ ಸಾಧ್ಯ ಉಂಟಾ? ಹಿರಿಯವ ಧರ್ಮರಾಯ. ಧರ್ಮರಾಯ ಕೇಡುಗನಲ್ಲ, ಮತ್ತೊಬ್ಬರ ಕೆಡುಕನ್ನು ಬಯಸುವನಲ್ಲ. ಹಾಗಂತ ಅವನ ತಮ್ಮಂದಿರು ನಕುಲ ಸಹದೇವರು ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೆಚ್ಚಿನ ಪ್ರಸಂಗದಲ್ಲೆಲ್ಲ ಅವರ ತೆರೆಯ ಮರೆಯಲ್ಲೇ ಇರುವುದು ಬಿಟ್ಟರೆ ತೆರೆಯ ಮುಂದೆ ಇತ್ತೀಚೆಗೆ ನಕುಲ ಸಹದೇವರದ್ದು ಎಲ್ಲೂ ಪ್ರವೇಶ ಇಲ್ಲ. ಆದ್ದರಿಂದ ಅವರನ್ನು ನಾವು ಲೆಕ್ಕಕ್ಕೆ ತಗೊಳ್ಳುವುದೇ ಬೇಡ. ಹಾಗಂತ ಮಧ್ಯದಲ್ಲಿದ್ದವರು ಇಬ್ಬರಿದ್ದಾರೆ ತೆಗೆದಾಕಿದವರು. ಅವರು ಪೂರ್ಣ ಅಣ್ಣನ ಮಾತ ಕೇಳ್ತಾರೆ, ಹೇಳಲಿಕ್ಕೆ ಬರುವುದಿಲ್ಲ. ಒಂದೊಂದು ಸಾರಿ ಹಗ್ಗವನ್ನು ತಪ್ಪಿಸಿಕೊಂಡು ಹೋಗುವ ಗೂಳಿಯ ಹಾಗೆ ಎಷ್ಟೊತ್ತಿಗೆ ಹೋಗಿ ಬೇಕಾದರೆ ಮತ್ತೊಬ್ಬರ ಮೈ ಮೇಲೆ ಬೀಳ್ತೇನೆ ಎನ್ನುವಂತಹ ಮನಸ್ಥಿತಿಯನ್ನು ಹೊಂದಿದವರು ವಿಗಡ ಭೀಮಾರ್ಜುನರು. ಅವರು ಬರುವುದಕ್ಕೆ ಸಾಧ್ಯ ಉಂಟಾ? ಭೀಮಾರ್ಜುನರು ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮತ್ತಾರು? ಯಾದವರು ಹಿಂದೊಮ್ಮೆ ಹಗೆಗಳಾಗಿ ಹರು. ಆ ದ್ವಾರಕೆಯಲ್ಲಿ ಕೃಷ್ಣ ಬಲರಾಮರು ಬಂದಿದ್ದಾರೆ ನನ್ನೊಂದಿಗೆ ಹೋರಾಟಕ್ಕೆ. 17 ಬಾರಿ ಅವರನ್ನು ಓಡಿಸಿದ್ದೇನೆ. ಮತ್ತು ಅವರು ಸುದ್ದಿಯಲ್ಲ, ನಮ್ಮಂಥ ಕುಲವಂತರು, ಮಾನವಂತರು, ಭೂಪರಾದವರು ಮಾತಾಡುವುದಲ್ಲ. ಯಾಕೆ ಕೇಳಿದ್ರೆ ಅವರು ಗೋಪ ಬಾಲರು. ಅವ ದೊಡ್ಡವ ಬಲರಾಮ, ಆ ಪುಣ್ಯಾತ್ಮ ಎಷ್ಟೊತ್ತಿಗೂ ಸರಿಯೇ ಇರುವುದಿಲ್ಲಂತೆ. ಮೇಲ್ ನೋಡಿ ಬಾಯಿ ಕಳೆದ್ರೆ ಸಾಕಂತೆ. ವರುಣನಿಂದ ದತ್ತವಾದಂಥ ವಾರುಣಿಯನ್ನು ಎಷ್ಟೊತ್ತಿಗೂ ಸೇವಿಸಿ ಅಮಲಿನಲ್ಲೇ ತಿರುಗಾಟವನ್ನು ಮಾಡುವವ. ಮತ್ತೊಬ್ಬ ಬಿಡಿ ಕೃಷ್ಣ, ಅವ ಇಲ್ಲಿ ನೋಡಿದ್ರೆ ಇಲ್ಲಿ ಇರುವುದಿಲ್ಲ, ಇಲ್ಲಿ ನೋಡಿದ್ರೆ ಇಲ್ಲಿ ಇರುವುದಿಲ್ಲ. ಮುಂದಿನ ಭಾಗದಲ್ಲಿ ಬಂದ್ರೆ ಹಿಂದಿನ ಭಾಗದಲ್ಲಿ ಓಡಿ ಹೋಗ್ತಾನೆ. ಒಂದೊಮ್ಮೆ ಅವನೇ ಬಂದಂತೆ ಹೌದು ಅಂತ 100 ಜನ ಹೊಸಕ್ಕೆ ಹಾಕಿದ ಹಾಗೆ ಹೊಸಕ್ಕೆ ಬಿಟ್ಟೇನು. ಹಾಗಾದ್ರೆ ಅವರಲ್ಲ, ಇವರಲ್ಲ, ಇವರಲ್ಲ ಅಂತಾದ್ರೆ ನಮಗೆ ಜನಗಮನದವರಾರು ಎಂದ ಜನಮ ಯೋಜಿಸಿ ಬಳಿಕ ಎಂದ ಜನಮ ಯೋಜಿಸಿ ಬಳಿಕ ಕೃಷ್ಣಾರ್ಜುನವರ ಗೋದರವರೊಳಗೆ ಹೇಳಿದನು ವಿನಯದಿಂದ. ಹಾಗಾದ್ರೂ ನಮಗೆ ಬಲತವರು ಯಾರಿದ್ದಾರೆ? ಲೋಕದಲ್ಲಿದ್ದಂಥ ಅರಸು ಮಕ್ಕಳಲ್ಲ, ನಾವು ಭೋಗಿಸಿ ಬಿಟ್ಟಂತಹ ಮುತ್ತುಗಳು. ಮಾಗದ ಹೋಗುವುದು ಬೇಡ, ಮಾಗದ ಬರ್ತಾನೆ ಮತ್ತು ವಿಚಾರ ಕೇಳಿದ್ರೆ, ಮಾಗದನ ಹೆಸರು ಕೇಳಿದ್ರೆ ಓಡಿ ಹೋಗ್ತಾರೆ. ಹಾಗಾದ್ರೆ ಯಾರು? ಅವರಲ್ಲ, ಇವರಲ್ಲ, ಯಾದವರಲ್ಲ, ಪಾಂಡವರಲ್ಲ, ಕೌರವರಲ್ಲ, ಮತ್ತೆ ಯಾರು? ನಮ್ಮಷ್ಟಕ್ಕೆ ನಾವೇ ಯಾಕೆ ಯಾರು ಅಂತ ಯೋಚನೆ ಮಾಡುವುದು. ಬಂದಿದ್ದಾರೆ, ಹೇಗೂ ಮಾತಾಡ್ಲಿಕ್ಕೆ ಬರ್ತದೆ. ಎಷ್ಟೊತ್ತಿಂದ ನಾನು ಒಬ್ಬನೇ ಮೈಕೆ ಹೊಡಿ ಮಾಡ್ಕೊಳ್ತಾ ಇದ್ದಾನೆ. ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರು ಸ್ವಲ್ಪ ಕೆಲಸ ಮಾಡಲಿ, ನೋಡ್ತೇನೆ. ಧರಣಿಯ ಮರ ವೇಷದಿಂದ ಧರಣಿಯ ಮರ ವೇಷದಿಂದ ಧರಣಿ ಅಮರ ವೇಷದಿಂದ ಧರಣಿ ಅಮರ ವೇಷದಿಂದ ಧರಣಿ ಅಮರ ವೇಷದಿಂದ ನೀವೇಕೆನ್ನ ಹುರಕ್ಕೆ ಬಂದಿರಿ ಅದನೋ ನೀ ಏಕೆನ್ನ ಹುರಕ್ಕೆ ಬಂದಿರಿ ಅದನೋ ಅರುಗ ಬೇಗುದು ಸತ್ಪುರುಷರಾದವರಿಗೆ ಅರುಗ ಬೇಗುದು ಸತ್ಪುರುಷರಾದವರಿಗೆ ತರವೇ ತರವೇ
ತರವೇ ಕಪಟ ಎಂದನೋ ತರವೇ ತರವೇ ಇದು ತರವೇ ನಿಮಗಿದು ತರವೇ ಕಪಟ ಎಂದನೋ ಇದು ತರವೇ ಇದು ತರವೇ ಕಪಟ ಎಂದನೋ ಧರಣಿಯ ಮರವೇಗದಿಂದ ವಿವೇಕನ ಪುರಗೆ ಬಂದಿರಿ ಅದನೋ ಬ್ರಾಹ್ಮಣ ವೇಷಧಾರಿಗಳೇ, ಓ ವೇಷಧಾರಿ ಬ್ರಾಹ್ಮಣರೇ, ಓ ಬಹಳ ಸಂತೋಷವಾಯ್ತು. ನಮಗೂ ಹಾಗೆ ಒಳಗಿಂದೊಳಗೆ ಸಂತೋಷ. ಈಗ ಆಗ್ಲಿ ಆಗ್ಲಿ ಆಗಬೇಕು. ಧರಣಿಯ ಬರಲ ವೇಷದಿಂದ ಸಭಾಸ್ಥಾನವನ್ನು ಪ್ರವೇಶಿಸಿದ ನೀವು ಬ್ರಾಹ್ಮಣರಲ್ಲ ಅಂತ ನನಗೆ ಗೊತ್ತಾಗ್ತದೆ. ಆದ್ರೆ ಸತ್ಪುರುಷರಾದವರು ಹೀಗೆ ಅಂತ ಉಂಟು. ಕಪಟದಲ್ಲಿ ಜನಪರ ಮನೆಯನ್ನ ಹೋಗಬಾರದು ಅಂತ ಉಂಟು. ಹಾಗಾಗಿ ಅಪರದ್ವಾರದಿಂದ ಮೂವರು ಬ್ರಾಹ್ಮಣರು ಈ ರೀತಿಯಾದಂತಹ ಕೃತ್ಯವನ್ನು ನಡೆಸ್ತಾ ಇದ್ದೀರಿ. ನಿಮಗಿದು ತರವೇ? ಹೇಳಿ. ಜನಪರು ಕಾಪಾಟದೋಳ್ ಅಲ್ಲದೆ ಹೋಗ್ತದಿ ಕುತಕ ಜನಪರು ಕಪಟದೋಳಲ್ಲದೆ ಜನಪರು ಕಪಟದೋಳಲ್ಲದೆ 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 ಜನಪರೋ ಜನಪರೋ ಕಪಟ 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 ಕಪಟದೋಳ್ ಅಲ್ಲದೆ ಕಪಟದೋಳಲ್ಲದೆ ಜನಪರು ಕಪಟದೋಳಲ್ಲದೆ 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 ರಿಪುಗಳ ಮನೆಯನ್ನು ಪೊಗುವರೇನೋ 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 ಕಪಟದೋಳ್ ಅಲ್ಲದೆ ರಿಪುಗಳ ಮನೆಯನ್ನು ಪೊಗುವರೇನೋ ರಿಪುಗಳ ಮನೆಯನ್ನು ಪೊಗುವರೇನೋ ಪೊಗುವರೇನೋ ರಿಪುಗಳ ಮನೆಯನ್ನು ಪೊಗುವರೇನೋ 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 ರಿಪು ಸಂಗರಕ್ಕಾಗಿ ಬಂದೆವಾ ರಿಪು ಸಂಗರಕ್ಕಾಗಿ
ಕುಲನಾಶನೋ ಮನೋಜೇಶ ರಿಪು ಸಂಗರಗಾಗಿ ಬಂದೆವು ಎಂದನು ದೈತ್ಯ ಕುಲನಾಶನೋ ರಿಪುಗಳ ಮನೆಯನ್ನು ಬಗುವರೇನೋ ಈ ರೀತಿಯಾಗಿ ನಮ್ಮ ಪುರವನ್ನು ಪ್ರವೇಶಿಸಿದ ನೀವ್ಯಾರು? ಕಪಟದಲ್ಲಿ ಬಂದದ್ದು ಸರಿಯೋ? ವೇಷಧಾರಿಗಳ ಕೇಳುವುದಾ? ನೀವು ವೇಷಧಾರಿಗಳಲ್ವಾ? ಈಗಾದ್ರೂ ಗೊತ್ತಾಯ್ತಾ ನೀವು ವೇಷಧಾರಿಗಳಂತ? ಮತ್ತೆ ಯಾವ ಹೊತ್ತಿಗೆ ಯಾವ ವೇಷವನ್ನು ಎಲ್ಲೂ ಮಾಡಬಲ್ಲೆವು. ಎಷ್ಟೊತ್ತಿಗೂ? ಅದೊಂದು ಬಿಡಬೇಡ, ಸೇರಿಸು. ಎಷ್ಟು ಹೊತ್ತಿಗೂ ಯಾವ ವೇಷವನ್ನು? ಬೆಳಿಗ್ಗೆ ಇರ್ಲಿ ಎಲ್ಲೂ. ಅಯ್ಯ, ನೀನೆಂದಂತೆ ಇದು ವೇಷವೇ ಹೌದು. ಒಂದು ಗುಟ್ಟು ಕೇಳ್ತೀಯಾ? ಯಾವುದು? ನನ್ನಷ್ಟು ಚುರುಕು ವೇಷ ಮಾಡಿಕೊಳ್ಳುವವರೇ ಇಲ್ಲ. ಮೊದಲಿನ ನೋಡಿದ್ರೆ ಗೊತ್ತಾಗ್ತದೆ. ನಾನು ವೇಷ ಮಾಡ್ತೇನೆ ಅಂತ ನನ್ನೊಟ್ಟಿಗೆ ಅದೇ ಸಮಯಕ್ಕೆ ನೀನು ವೇಷಕ್ಕೆ ಕೂತ್ಕೊಂಡ್ರೆ ನಾನು ಮಾತ್ರ ನಂಗೆ ಕೊಡ್ತೇನೆ. ನನಗೆ ತಾಳ ಹಾಳಾಗ್ಲಿಲ್ಲ ನಿನ್ ಜೊತೆ ಕೂತ್ಕೊಳ್ಳಿಕ್ಕೆ. ನಮ್ಗೆಂತದ್ದು ಮಧ್ಯದಲ್ಲಿ ಹೋಗ್ಬೇಕು ಅಂತ ಆಸೆ ಉಂಟಾ? ಅಲ್ಲ, ನೀನೆಂದಂತೆ ವೇಷಧಾರಿ ಬ್ರಾಹ್ಮಣರು ಸತ್ಯ, ಆದರೆ ನಾವು ನಿಜವಾದ ಬ್ರಾಹ್ಮಣರಲ್ಲ. ಮತ್ತೆ ನೀವು ಅದೇ ಹೇಳಿದ್ದು. ನೀವು ಅದೇನದು ಎಲ್ಲ ವೇಷ ಬಿಟ್ಟು ಬ್ರಾಹ್ಮಣರ ವೇಷವೇ ಆಯ್ಕೆ ಮಾಡಿಕೊಂಡದ್ದು? ಹೆಚ್ಚಿಗೆ ಆಯಾಸ ಇಲ್ಲಲ್ಲ? ಅದಲ್ಲ, ಗೌರವ ಹೆಚ್ಚು ಅಂತ. ಅಂದ್ರೆ ಹೆಚ್ಚಿಗೆ ಹಾರಾಟ ಮಾಡ್ಬೇಕು ಅಂತಿಲ್ಲ. ಈಗ ಜನಪರು ಕಪಟದವಳಲ್ಲದೆ ವೈರಿಯ ಗ್ರಹವನ್ನು ಹೋಗ್ತಾರೋ? ಅಂದ್ರೆ ನಿನ್ನ ಮಾತಿನ ಅರ್ಥ? ನಾವು ಜನಪರು ಹೌದು, ಕಪಟದಿಂದಲೇ ನಿನ್ನ ಮನೆಯನ್ನು ಹೊತ್ತಿದ್ದೇವೆ. ಧರ್ಮರಾಯ ಈಗ ಯಾಗ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆದ್ದರಿಂದ ಕಪ್ಪ ಕಾಣಿಕೆಯನ್ನು ಕೊಡುವುದಕ್ಕೆ ಸಿದ್ಧನಾಗು. ನಿಮಗೆ ನಾನು ರಿಪುವೆ. ಶಿವ ಶಿವ ನಿಮಗೆ ನಾವು ರಿಪುಗಳ. ಶಿವ 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 ನಿಮಗೆ ನಾವು ರಿಪುಗಳೇ ರಿಪುಗಳೇ ರಿಪುಗಳೇ. ಶಿವ ಶಿವ ನಿಮಗೇನೋ ರಿಪುಗಳೇ ರಿಪುಗಳೇ ರಿಪುಗಳೇ. ನಮ್ಮಯ ಭವನ ವೈರಿಯೋ ಗೃಹವೇ, ನಮ್ಮಯ ಭವನ ವೈರಿಯ ಗೃಹವೇ. ನಿಮಗೆ ನಮಗೆ ನಿಮಗೆ ನಮಗೆ ನಮಗೆ ನಿಮಗೆ ನಿಮಗೆ ನಮಗೆ ನಿಮಗೆ ಮಗೇನು ಕಾರಣ ವೈರ ಬಂತೇನೆ. ನಮಗೆ ನಿಮಗೆ ನಿಮಗೆ ನಮಗೆ ನಿಮಗೆ ನಮಗೆ ನಮಗೆ ನಿಮಗೆ ನಿಮಗೆ ಮಗೇನು ಕಾರಣ ವೈರ ಬಂತೇನೆ. ದಿವಿಜ ವಂದಿತ ನಮಗೆ
ನಿಮಗೆ ನಮಗೆ ನಿಮಗೆ ನಮಗೆ ಕಾರಣವೈರವಂತಿನಿ ದಿವಿಜವಂತಿತ ನಮಗೆ 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 ನಿಮಗೆ ನಿಮಗೆ ನಮಗೆ ನಮಗೆ ನಿಮಗೆ ನಿಮಗೆ ನಮಗೆ ನಿಮಗೆ ನಮಗೆ ನಮಗೆ ನಿಮಗೆ ನನಗೆ ಅರ್ಥವೇ ಆಗಲಿಲ್ಲ. ನಿಮ್ಗೆ ಅಂತ ಹೇಳ್ತೀಯ ನಮಗೆ ಅಂತ ಹೇಳ್ತೀಯ? ನಮ್ಗೆ ಯಾವುದು ನಿಮ್ಗೆ ಯಾವುದು ಅಂತ ಗಟ್ಟಿ ಗೊತ್ತಾಗಲಿಲ್ಲ. ಗೊತ್ತಾಗ್ತದೆ ಪ್ರಸಂಗ ಮುಗಿಯುವುದ್ರೊಳಗೆ ನಮ್ದು ಯಾವುದು ನಿಮ್ದು ಯಾವುದು, ನಿಮಗೆ ಯಾವುದು ನಮಗೆ ಯಾವುದು. ಶಿವ ಶಿವ ನಮ್ಗೆ ಯಾವುದು ನಿಮ್ಗೆ ಯಾವುದು ಅಂತ ಗೊತ್ತಾಗಿದೆ, ನಮ್ಗೆಷ್ಟು ನಿಮ್ಗೆ ಎಷ್ಟು ಅಂತ ಗೊತ್ತಾಗ್ಲಿಲ್ಲ. ಒಳಸೊತ್ತಿನ ಮಾತು ಎಲ್ಲ ಎಷ್ಟು ಸಿಗ್ತದೆ ನೋಡುವವರೇ ಹೆಚ್ಚಾಯ್ತು. ನಿನ್ನ ಮುಖ ನೋಡ, ಒಳ್ಳೆ ಬೆಣ್ಣೆ ತಿಂದು ಬೆಕ್ಕಿನ ಹಾಗೆ ಒಳ್ಳೆ ಪ್ರಕಾಶ ಅಲ್ಲ ಈಗಲೂ. ಪ್ರಕಾಶ ಒಳ್ಳೇದುಂಟು, ಪ್ರವೀಣ್ಣಿಗೆ ಏನು ತೊಂದರೆ ಆಗುದು ಅಂತ ನೀವು ಯೋಚನೆ ಮಾಡುದಲ್ವಾ? ಅವ ಮಾಡ್ಕೊಳ್ಳುವುದಿಲ್ವಾ? ಇಲ್ಲಪ್ಪ, ಮಾಡ್ಕೊಳ್ಳುದಿದ್ರೆ ಅಷ್ಟೊತ್ತಿಗೆ ಬರ್ತಾನ. ತೊಂದರೆ ಆಗ್ತದೆ ಅಂತ ಗೊತ್ತಾದ್ರೆ ಮತ್ತೆ ಮಾಡ್ಕೊಳ್ಳುವುದೇ ಇಲ್ಲ. ಅಷ್ಟೊತ್ತಿಗೆ ಬಂದಾಗಲೇ ಹೆಚ್ಚು ಸಿಕ್ಕುತ್ತ, ಅದೆಲ್ಲ ಗೊತ್ತುಂಟು ನನಗೆ. ನೀನು ಬುದ್ಧಿವಂತಿಕೆ ಮಾಡಬೇಡ. ಅಯ್ಯೋ ಏನ ಹರ ಹರ, ನಿಮಗೆ ನಾನು ರಿಪುವೆ. ಹೌದು. ನಮ್ಮಯ ಗ್ರಹ ವೈರ್ಯ ಗ್ರಹವೇ. ಹೌದು. ಅರ್ಥ ಆಗಲಿಲ್ಲ. ಲೋಕದಲ್ಲಿ ವೈರ ಬರಬೇಕು ಅಂತಾದ್ರೆ ಪ್ರಧಾನವಾಗಿ 3 ಕಾರಣ. ಒಂದು ಹೆಣ್ಣು, ಒಂದು ಹೊನ್ನು, ಒಂದು ಮಣ್ಣು. ಸರಿ. ಇದು 3ರಲ್ಲಿ ಯಾವುದ್ರಲ್ಲೂ ಹೊಂದಾಣಿಕೆ ಕಾಣುವುದಿಲ್ಲ. ನಿಮ್ಮಲ್ಲಿದ್ದಂಥ ಹೆಣ್ಣು ನಾ ಬಯಸಲಿಲ್ಲ. ಇಲ್ಲಪ್ಪ, ನಮಗೆ ಇದ್ದದ್ದೇ ಸಿಕ್ಕಿದ್ದೇ ಸಾಕು. ಈಗ ಇದ್ದ ಹೆಣ್ಮಕ್ಕಳನ್ನು ಕಂಡ್ರೆ ನನಗೆ ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ಕಂಡಾಗ ಆಗ್ತದೆ. ಸತ್ಯ. ಮಾಗದ್ರ ವಯಸ್ಸೇ ಹಾಗೆ. ಸತ್ಯ ಹೇಳು. ನೀನು ಬೇಕಾದ್ರೆ ಇನ್ನೊಂದು 25 ವರ್ಷ ಅದರಲ್ಲಿ ಬಿದ್ದು ಸಾಯಿ, ನನಗೆ ಸಂಬಂಧ ಇಲ್ಲ. ನಂಗೆ ಗೊತ್ತಿಲ್ಲ, ಸತ್ಯ ಹೇಳು ಅಂತ ನಾನು ಸತ್ಯವೇ ಹೇಳು. ಏನೋ ನಮ್ದು ಇಲ್ಲಿವರೆಗೆ ಆ ವಿಷಯದಲ್ಲಿ ನೀನು ಕೇಳಲೂ ಇಲ್ಲ, ಮುಂದೆ ಕೇಳಲಿಕ್ಕೂ ಸಾಧ್ಯ ಇಲ್ಲ. ದೇವರು ದೊಡ್ಡವ, ದೇವರು ಯಾವತ್ತೂ ದೊಡ್ಡವ. ನೀನು ಮಾತ್ರ ಸಣ್ಣದಾಗಬೇಡ ಅಂತ ಹೇಳುದು. ಅದಲ್ಲ, ಹೆಣ್ಣಿನ ಕಾರಣ ಅಲ್ಲ. ಹಾಗಾದ್ರೆ ಹೊನ್ನು ಸಂಪತ್ತಿನ ವಿಚಾರದಲ್ಲಿ, ಸಂಪತ್ತಿಗೆ ನಾನು ಆಸೆ ಪಡುವವರೇ ಹೌದಾಗಿದ್ದರೆ ಅದ್ಭುತ ಶಾಂತಿಯನ್ನು ಮಾಡಿ ಬ್ರಾಹ್ಮಣರಿಗೆ ಬೇಕಾದಷ್ಟು ಕೊಡುವಂತಹ ಮನಸ್ಸು ಮಾಡ್ತಿದ್ದ. ಅದೊಂದು ನಿನ್ನ ಬಗ್ಗೆ ಭಾರಿ ಸಂತೋಷ ಉಂಟು. ಯಾವುದೋ ಇದ್ದದ್ದು ನೀನು ಒಬ್ಬನೇ ತಿನ್ನುವುದಿಲ್ಲ, ಎಲ್ಲ ಹಂಚಿ ಕೊಡ್ತಾ ಇದ್ದೀನಿ ನೋಡಿದೆ ನಾನು. ಹಾಗಾಗಿ ಹೊನ್ನಿನ ಆಸೆ ನನಗಿಲ್ಲ. ಅದಲ್ಲ ಅಂತ ಗೊತ್ತಾಯ್ತು. ಹೆಣ್ಣು ಅಲ್ಲ, ಹೊನ್ನು ಅಲ್ಲ. ಇನ್ನು ಮಣ್ಣು ಇದ್ದದ್ದೇ ಬಿದ್ದುಕೊಂಡು ಉಂಟು. ನಮ್ಮ ಜಾಗಕ್ಕೆ ಬಂದು ಯಾರೋ ಬೇಲಿ ಹಾಕ್ತಾ ಇದ್ದಾರೆ. ನಮಗಿನ್ನು ಜಾಗ ಬೇಕಾ, ಮಣ್ಣು ಬೇಕಾ? ಬೇಡ. ಹೆಣ್ಣು, ಹೊನ್ನು, ಮಣ್ಣು, ಇದು 3ರಲ್ಲಿ ನಮಗೂ ನಿಮಗೂ ವೈರ ಇಲ್ಲ. ಅದನ್ನು ಮೀರಿದ ವೈರವನ್ನು ಕಟ್ಟಿಕೊಳ್ತೀಯ ಅಂತಾದ್ರೆ ಏನು ವೈರ, ಯಾಕೆ ವೈರ? ನುಡಿದ ನೋಗಲವಾರಿಳೋ ದೀಪರನೋ ನೀನೋ, ನುಡಿದನೋ ಹಲವರ್ ಇಳೋ ದೀಪರನೋ ನೀನೋ, ಕೂಡಿರ್ಪೆ ಕಾರದೋಳು ನೀನೋ, ಕೂಡಿರ್ಪೆ ಕಾರದೋಳು. ನೀನೆಂದಂತೆ ನಿನ್ನ ರಿಪುಗಳೇ ನಾವು ಹೌದು. ಕಾರಣ ಇಷ್ಟೇ. ಎಷ್ಟು? ಈಗಾಗಲೇ ನೀನು 87 ಮಂದಿ ಅರಸು ಮಕ್ಕಳನ್ನ ತಂದು ಸೆರೆಯಲ್ಲಿರಿಸಿಕೊಂಡಿದ್ದೀಯಂತೆ. ರಾಜಧರ್ಮ ಏನು ಹೇಳ್ತದೆ, ನಮ್ಮಲ್ಲಿ ಒಬ್ಬ ಸೋತ ಅಂತ ಆದ್ರೆ ಅವನನ್ನ ಮನ್ನಿಸಿ ಬಿಟ್ಟು ಕಾಲ ಕಾಲಕ್ಕೆ ಅವನಿಂದ ಕಪ್ಪ ಕಾಣಿಕೆಯನ್ನ ಪಡೆಯಬೇಕೇ ಹೊರತು ಶಾಶ್ವತವಾಗಿ ಅವನನ್ನ ಬಂಧನದಲ್ಲಿಡುವ ಅಧಿಕಾರ. ದಿಗ್ವಿಜಯದ 3 ಕ್ರಮಗಳು ಮಾಗದ್ನೆ ಗೊತ್ತಿಲ್ಲ ಅಂತ ಹೇಳುವುದ ನೀನು? ಅಸುರ ವಿಜಯ, ಲೋಭ ವಿಜಯ, ನೇರ ವಿಜಯ ಅಂತ 3 ಮಾರ್ಗ ಉಂಟು. ನೀನು ಮಾಡಿದ್ಯಾವುದು? ನಾನು ಅಸುರ ವಿಜಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಾವೀಗ ಉಳಿದ ವಿಜಯದ ಬಗ್ಗೆ ಹೇಳುತ್ತಾ ಇರುವುದು. ಯಾಕಂದ್ರೆ
ಮಾನವರಾಗಿ ಹುಟ್ಟಿದ ಮೇಲೆ ಈ ಲೋಕದ ನ್ಯಾಯ ಹೇಗೆ ಅಂತೆಯೇ ಬಾಳಬೇಕಾದದ್ದು ಮಾನವನಿಗೆ ಧರ್ಮ. ಮಾನವ ಸಹಜವಾದಂತ ಕರುಣೆಯೂ ವ್ಯಕ್ತಿಯಲ್ಲಿ ಬೇಕು. ನೀನು ನಿಷ್ಕರುಣೆಯಿಂದ ಆ ಅರಸು ಮಕ್ಕಳನ್ನ ಅಲ್ಲಿ ಬಂಧಿಸಿಟ್ಟದ್ದು ಹೇಗಾಗಿದೆ? ಅದು ನಿನ್ನ ಭಂಡತನ. ಅದಕ್ಕಾಗಿ ಬಿಟ್ಟು ಸಾಮ ದಾನ ಭೇದ ದಂಡ ಇಗೋ ಈ ಮೂರನ್ನು ನೀನು ಒಪ್ಪುವುದಿಲ್ಲ ಅಂತಾದರೆ ಕೊನೆಯ ಮಾರ್ಗಕ್ಕಿಳಿಯಬೇಕಾಗುತ್ತದೆ. ಆದ್ದರಿಂದ ಆ ಅರಸು ಮಕ್ಕಳ ಸೆರೆಯನ್ನ ಕೇಳಿ ಇಲ್ಲಿಗೆ ಬಂದವ ಆಂಧ್ರಪರಿಗೆ ನೀನು ಹೌದು ಮೊಮ್ಮಗನು ತಾತನು ಅಪ್ಪನು ಮಿತ್ರನು ಸ್ನೇಹಿತನು ಅವರಿಗೂ ನಿನಗೂ ಸಂಬಂಧ ಏನು? ಮರೆತವರನು ಕೊಂದು ಮರೆಯ ಹೊಕ್ಕವರನು ಮರೆತವರನು ಕೊಂದು ಮರೆಯ ಹೊಕ್ಕವರನ್ನು ಸಲಹಿ ದುಷ್ಟಾತ್ಮರನು ಸಲಹಿ ದುಷ್ಟಾತ್ಮರನು ತಲೆಗಡಿಯುವ ದೀಕ್ಷೆ ತೊಟ್ಟಿಹೇನೋ ಕಾರ್ಯ ಕಳೆಯಬೇಡ ನಲೆಂದನೋ ತಲೆಗಡಿಯುವ ದೀಕ್ಷೆ ತೊಟ್ಟಿಹೇನೋ ಕಾರ್ಯ ಕಳೆಯಬೇಡ ನಲೆಂದನೋ. ಲೋಕದಲ್ಲಿ ಮಲೆತವರು ದುಷ್ಟರು ಅಂತ ಯಾರಿದ್ದಾರೆ ಅವರನ್ನ ಕೊಂದು ಶಿಷ್ಟರನ್ನು ಧರ್ಮವನ್ನು ಪರಿಪಾಲಿಸಬೇಕಾದದ್ದು ಕ್ಷಾತ್ರಿಯರಿಗೆ ಧರ್ಮ. ಅಂತದ್ರಲ್ಲಿ ಶಿಷ್ಟರನ್ನ ಕೊಂದು ದುಷ್ಟರನ್ನ ಶಿಕ್ಷಿಸುವ ಶಿಷ್ಟ ರಕ್ಷಾ ಸಮನ ದೀಕ್ಷಿತನು ನಾನು. ನೀವು ದೀಕ್ಷಿತರು ದೀಕ್ಷಿತರು ಶಿವ ಶಿವ ನೀ ಶಿಕ್ಷಾ ರಕ್ಷಾ ಸವನ ದೀಕ್ಷಿತರೇ ಶಿವ ಶಿವ ನೀ ಶಿಕ್ಷಾ ರಕ್ಷಾ ಸವನ ದೀಕ್ಷಿತರೇ ದೀಕ್ಷಿತರೇ ಸವನ ದೀಕ್ಷಿತರೇ ಶಿವ ಶಿವ ನೀವು ಶಿಕ್ಷಾ ರಕ್ಷಾ ಸವನ ದೀಕ್ಷಿತರೇ ಸವನ ದೀಕ್ಷಿತರೇ ಸವನ ದೀಕ್ಷಿತರೇ 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 ದರಿದ್ರೀದವರ ಹುಯ್ಯಲ ಕೇಳಿ ಬಿಡಿಸಲು ಬಂದಿರೆಯ ದರಿದ್ರೀದವರ ಹುಯ್ಯಲವ ಕೇಳಿ ಬಿಡಿಸ
ಬಿಡಿಸಲು ಬಂದಿರೆ ಅವರ ಬಿಡಿಸಲು ಬಂದಿರೆ ಅವರ ಅವನಿಯೊಳಗ್ ಅಚ್ಚರಿ ಅವನಿಯೊಳಗ್ ಅಚ್ಚರಿ ಅಚ್ಚರಿ ಅವನಿಯೊಳಗ್ ಅಚ್ಚರಿಯ ಇಂದಿನ ದಿವಸ ನಾ ಕಂಡೇನೋ ಅವನಿಯೊಳಗೆ ಅಚ್ಚರಿ 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 ಇಂದಿನ ದಿವಸ ಕಂಡೆನೋ ಅವನಿಯೊಳಗಚ್ಚರಿಯ ಇಂದಿನ ದಿವಸ ಕಂಡೆನೋ ಶಿಕ್ಷರಕ್ಷಾ ಸವನ ದೀಕ್ಷಿತರು. ಓ ದೀಕ್ಷಿತರೇ, ಓ ಬಹಳ ಸಂತೋಷ ಆಯ್ತು. ನಮಗೂ ಅಷ್ಟೇ. ದುಷ್ಟ ಶಿಕ್ಷಾ ಶಿಷ್ಟ ರಕ್ಷಾ ಸವನ ದೀಕ್ಷಿತರು. ನಾವು ದೀಕ್ಷಿತರು ಅಂತ ಹೇಳಿದ್ರೆ ದೀಕ್ಷೆಯನ್ನು ಕೈಗೊಂಡವರು ಹೌದು ಅಲ್ವಾ? ಈ ಯಾಜಿಗಳು ಅಂತ ಹೇಳಿದ್ರೆ ಯಜ್ಞ ಮಾಡುವವರಲ್ಲ ಯಾಜಿಗಳು. ಪುರದ ಹಿತವನ್ನು ಬಯಸುವವರು ಪುರೋಹಿತರು. ಎಲ್ಲ ಯಾಜಿಯವರು ಯಜ್ಞ ಮಾಡುವುದಿಲ್ಲ, ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಅದೇ ಅದೇ ಉದ್ಯೋಗ ಮಾಡ್ತಾರೆ ಅಂತ ಆದ್ರೆ ಬೇರೆ ಬೇರೆ ಬರ್ತದೆ. ಈಗ ಬೇಡ ಅಲ್ವಾ, ನಾವು ಅಲ್ಲಿಗೆ ಇರಿಸುವ. ಹೌದಾ? ಈಗ ದೀಕ್ಷಿತರು ಒಂದಕ್ಕೆ ಯಾವುದೋ ಒಂದು ದೀಕ್ಷೆಯನ್ನು ತೊಟ್ಟು ಇಲ್ಲಿವರೆಗೆ ಬಂದದ್ದು ಅಂತ ಹೇಳಿದ್ರಿ. ಹಾಗಾದ್ರೆ ಯಾವ ದೀಕ್ಷೆಯನ್ನು ತೊಟ್ಟು ಇಲ್ಲಿಯವರೆಗೆ ಬಂದವರು ನೀವು ಹೇಳಿ? ದಿವಿಜ ವಂದಿತ ದೇವನೋ, ದಿವಿಜ ವಂದಿತ ದೇವನೋ, ಬಳಿಕೆಂದ ನಮಗೆ ನಾ ಅಸುರಹರನೋ, ಬಳಿಕೆಂದ ನಮಗೆ ನಾ ಅಸುರಹರನೋ. ಪವನ ಸುತ ಇವ ಈತ ಪಾರ್ಥ, ಪವನ ಸುತ ಇವ ಈತ ಪಾರ್ಥ, ಈತ ಪಾರ್ಥ. ಪವನ ಸುತ ಇವ ಈತನು, ಪಾತ್ರಗಳು ನಮಗೊಬ್ಬರುಳು ದುರವನು, ಪಾತ್ರಗಳು ನಮಗೊಬ್ಬರುಳು ದುರವನು. ದೀಕ್ಷೆಯನ್ನು ಹೊತ್ತು ಬಂದಂತಹ ನೀವ್ಯಾರು? ಪರಿಚಯವನ್ನ ಹೇಳೋಣವಂತೆ. ಪರಿಚಯ ಪ್ರಾರಂಭ ಆಗಲಿ. ಓಲಿ ನಿಂತಿದ್ದಾರಲ್ಲ, ಅಲ್ಲ ಅಲ್ಲಿಂದ ಯಾಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ರೆ ತಪ್ಪೇನು? ಬೇಡ, ಪರಿಚಯ ಮಾಡುವವನದ್ದೇ ಕೊನೆಗೆ ಮಾಡಿದ್ರು ಒಳ್ಳೇದಲ್ಲ. ಅದು ವಿಶೇಷತೆಯಿಂದ ಕೂಡಿರ್ತದೆ. ಹೌದು ಹೌದು, ತೊಂದರೆ ಇಲ್ಲ ತೊಂದರೆ ಇಲ್ಲ. ಮತ್ತೆ ಇನ್ನೊಬ್ಬರ ಪರಿಚಯ ನಾವು ಮಾಡಿಕೊಡ್ಬೇಕು. ಅಂದ್ರೆ ಪರಿಚಯ ಹೇಳುವಾಗ ನಿಮಗೆ ಅರ್ಥವಾಗುವಂತೆ ಮತ್ತೊಬ್ಬರ ಪರಿಚಯವನ್ನು ಹೇಳುವುದಕ್ಕೂ ಗೊತ್ತಿರಬೇಕು. ಅವರದ್ದೆಲ್ಲ ತಪ್ಪು ತಪ್ಪಾದ್ರೂ ನಿನ್ನಲ್ಲಿ ಬರುವಾಗ ಸರಿ ಬರ್ತದೆ ಅಂತ. ಕೆಲವರು ದಾರಿ ಕೇಳ್ಕೊಂಡು ಬರ್ತಾರೆ, ಸಿಕ್ಕಿದವ ಎದುರು ದಾರಿ ತೋರಿಸುವುದಿಲ್ಲ ಅಂತಲ್ಲ, ಕೆಲವರ ಸರಿಯಾಗಿ ತೋರಿಸ್ಲಿಕ್ಕೆ ಬರುವುದಿಲ್ಲ. ಈ ನೇರ ಮಾತಾಡುವ ಆದ್ರೆ ಓ ಇಲ್ಲೇ ಹೋಗಿ ಅಲ್ಲೇ ಬಲಕ್ಕೆ ಹೋಗಿ ಸಿಕ್ಕಿ ಬಿಡ್ತದೆ ಜಾಗ. ನೋಡುವ ಈಗ ನೀನು ಯಾವ ಜಾತಿಯಲ್ಲಿ ಹೇಳ್ತೀಯ ಅಂತ. ಓ ಇಲ್ಲಿ ಊರಿನ ಆರೋಗ್ಯ ಎಲ್ಲ ತುಂಬಿಕೊಂಡಿದೆ ಅಂತ ಹೇಳಿದ್ಯಲ್ಲ. ಓ ಇವರು? ಹೌದು ಹೌದು. ಯಾರು ಅಂತ ಮಾಡಿದೆ? ಯಾರು? ಧರ್ಮರಾಯನಿಗೆ ತಮ್ಮ ಶತಗಜತ್ರಾಣಿ, ಶತಗಜತ್ರಾಣಿ ವಾಯುಪುತ್ರ, ವಾಯುಪುತ್ರ ಇವನೇ ಭೀಮಸೇನ. ಅಬ್ಬಬ್ಬ! ಪವನ ಸುತ, ವಾಯುಸುತ, ಪವನ ಸುತ, ಕುಂತಿಯ ಅಣುಗ, ಶತಗಜತ್ರಾಣಿ ಭೀಮಸೇನ, ಭೂಮಿ ತೂಕದ ಗದೆಯನ್ನು ಹಿಡಿದವ ಅವನೇ. ರುದಿರಮುಖಿ ಎನ್ನುವಂತಹ ಗದೆ. ಹೌದು. ಭೀಮ ಬಂಡೆಯ ಮೇಲೆ ಬಿದ್ದರು, ಇವನ ಮಂಡೆ ಪುಡಿಯಾಗದೆ ಬಂಡೆ ಪುಡಿಯಾಯ್ತು. ಆ ತೆಗೆದಾಕದ ಭೀಮ ಇವನೇ. ಭೀಮ ಅವನೇ ತೆಗೆದಾಕಿದ್ ನಾನ? ಅಲ್ಲ, ನಂಗೆ ಗೊತ್ತಿಲ್ಲ. ನೀನು ದಾರಿ ತೋರಿಸುವುದು ಹೇಗಂತ ಗೊತ್ತಾಗ್ತದೆ ಈಗ. ಇನ್ನು ಅವರ ಬದಿಯಲ್ಲಿದ್ದವರು ಅವ್ರ ಕೊನೆವರೆಗೂ ಬದಿಯಲ್ಲೇ ಇರ್ದೆ ಮತ್ತೆ.
ಅವ ಸಾಮಾನ್ಯನಲ್ಲ. 3 ಲೋಕಕ್ಕೆ ಗಂಡ, ಅರಿತಿಮಿರ ಮಾರ್ಥಾಂಡ, ವೈದಿಕಜ ಸಿಂಹ, ಪ್ರತಿ ಇಲ್ಲದ ಪ್ರತಾಪಿ, ಧನುರ್ಧರ ಧನಂಜಯ, ದಶನಾಮಾವಳಿ ಬಿರುದಾಂಕಿತ, ಇವನೇ ಪಾರ್ಥ ಮಹಾ ಸಮರ್ಥ. ಅವನ ಪರಿಸ್ಥಿತಿಯೇ ಅವ 3 ಲೋಕಕ್ಕೆ ಗಂಡ ಅಂತೆ. ಈ ಪ್ರಸಂಗ ಇಡೀ ಪಾಪ ಹಿಂದಿತ್ಕೊಂಡೇ ಸತ್ತಾವ. ಅವನು ಮುಂದೆ ನಿಲ್ಲಿಸೂ ಇಲ್ಲ ನೀವು. ಬಿಡು, ಅವರಿವರ ಕತೆ ಬಿಡಿ. ಅಧ್ಯಕ್ಷೀಯ ಭಾಷಣ ಈಗ. ಶ್ರೀಯುತರು ತಾವ್ಯ ನಿಮ್ಮ ಪರಿಚಯ ಇಲ್ಲಿಂದ ಪ್ರಾರಂಭ. ಅದು ನಾನೀಗ ಮಾಡ್ದನ ಕಾಲು ಹೀಗೆ ಮಾಡಿದಾರ. ಹೌದು, ಅದು ಅಭ್ಯಾಸ. ಅದು ಕೋಣಗಳಿಗೂ ಹಾಗೆ ಬಿಡು. ಅಂದ್ರೆ ನಾನು ಆ ಜಾತಿಯವ ಅಂತಲ್ಲ. ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಇರ್ತದೆ ಅಂತ ಇಟ್ಟುಕೊಳ್ಳೋಣ. ದೌರ್ಬಲ್ಯ ಬೇರೆ. ಪ್ರಾಣಕ್ಕೆ ಹೆಸರಾದದ್ದೇ ಕೋಣ, ಓಟಕ್ಕೆ ಹೆಸರಾದದ್ದೇ ಕೋಣ. ಆ 2 ಗುಣ ನಮ್ಮಲ್ಲುಂಟು. ಉಂಟು. ಇದು ಯಾವುದು? ನಾವುಗಳು ನಮ್ಮ ನೀವುಗಳು ಕುಟುಂಬಗಳು ಎಷ್ಟು ಜನಗಳು ಇದ್ದೀರಿ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಒಂದ್ ದಿವಸ ಗೊಳುವೆ. ಹಾಗಲ್ಲಪ್ಪ, ಅವ್ರಾಗಲ್ಲ. ನಾವೊಂದು ತೂಕದ ಜನ. ನಾವು ತೂಕ ನೋಡಿದ್ರೆ ಗೊತ್ತಾಗ್ತದೆ. ನಾವು ನೋಡ್ಲಿಕ್ಕುಳ್ಳ ಇರಬಹುದು, ಒಳಗೆಷ್ಟೋ ಹೊರಗಷ್ಟೇ, ಮೇಲೆಷ್ಟೋ ಕೆಳಗಷ್ಟೇ, ಅಷ್ಟೇ. ಹಾಗೆಲ್ಲ ಕಡಿಮೆ ಹೇಳಲಿಕ್ಕಾಗು ಜನ ಅಲ್ಲ. ಹೌದಾ? ಲೋಕದಲ್ಲಿ ಕೇಳಿದ್ಯಾ? ಲೋಕದಲ್ಲಿ ಎಂತದ್ದು ಕೇಳುದು? ಮುಕುಂದ, ಮುಕ್ತಿಯನ್ನು ಅನುಗ್ರಹಿಸುವ ಮುಕುಂದ. ಮುರಾರಿ, ಮುರನನ್ನು ಸಂಹರಿಸಿದವ ಮುರಾರಿ. ಗೋವಿಂದ, ಗೋವಿಂದ ಜ್ಞಾನವನ್ನು ಉದ್ಧರಿಸಿದವ. ಮಧುಸೂದನ, ಮಧುಕೈಟ ಬಹಾರಿ. ಅನಂತ, ವಿಶಿಷ್ಟವಾದವ. ಕೃಷ್ಣ, ಆಕರ್ಷಣೆ ಉಳ್ಳವ. ಇನ್ನೂ ಒಂದು ಹೆಸರುಂಟು ನನಗೆ. ಯಾವುದು? ಆಡಿದ ಮಾತನ್ನ ಚ್ಯುತಿಯಿಲ್ಲದೆ ನೆರವೇರಿಸುವ ಕಾರಣ ನನ್ನನ್ನ ಅಚ್ಯುತ ಅಂತ ಕರೀತಾರೆ. ಅಚ್ಯುತನ ಮಾತನು ಎನಲಚ್ಯುತನ ಮಾತನು ಕೇಳುತ್ತ ಜನಪ ಬೆರಗಾಗಿದ್ದಾನು, ಕೇಳುತ್ತ ಜನಪ ಬೆರಗಾಗಿದ್ದಾನು. ಘನನಗೆಯ ಕಡಲಿನೊಳಗೆ, ಘನನಗೆಯ ಕಡಲಿನೊಳಗೆ ಬಿತ್ತೆತ್ತು ಬಿತ್ತೆತ್ತು ಬಿತ್ತೆತ್ತು, ಘನನಗೆಯ ಕಡಲಿನೊಳಗೆ ಬಿತ್ತೆತ್ತು ಕೊನೆದೆಂದ ತನ್ನವರಿಗೆ, ಬಿತ್ತೆತ್ತು ಕೊನೆದೆಂದ ತನ್ನವರಿಗೆ. ಅಚ್ಯುತ, 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 ಅಚ್ಯುತ. ಅಚ್ಯುತರಾಯರು ನಾವೇ, ಕೇಶವರಾಯರು ನಾವೇ, ಮಾಧವರಾಯರು ನಾವೇ, ಮುಕುಂದರಾಯರು ಎಲ್ಲ ರಾಯರೇ ನಾವು. ನೀನು ಬರುವ ಮೊದಲೇ ಪ್ರಚಾರ ಇತ್ತು. ಅಚ್ಯುತರಾಯರು ಬರ್ತಾರೆ ಇವತ್ತು ಅಂತ. ಅಚ್ಯುತ ನೀನೆಯ ಆಡಿದ ಮಾತಿಗೆ ಚ್ಯುತಿಯೇ ಇಲ್ಲ. ನನಗೆಯ ಕಡಲಿನೊಳಗೆ ಅಲ್ಲ ಬಿದ್ದು ನಗಾಡ್ತಿ ಮಹಾರಾಯ. ಇನ್ನು ಮಾತು ಕೇಳಿದ್ರೆ ನಗು ಬರ್ತದೆ. ನೀನು ಅಚ್ಯುತ ಇರಬಹುದು, ಹೌದು, ಕೇಶವ ಇರಬಹುದು, ಮಾಧವ ಇರಬಹುದು, ಮುಕುಂದ ಇರಬಹುದು, ನಿನ್ನ ಸಂಬಂಧ ಉಳಿದವರಿಗೆ. ಈಗ ನೀನು ಯಾರು ಅಂತ ನಮ್ಮಲ್ಲಿದ್ದ ಎಲ್ರಿಗೂ ಗೊತ್ತಾಗ್ಲಿಲ್ಲ. ಎಲ್ಲರಿಗೂ ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಇನ್ನು ನೀನಿಂತವ ಅಂತ ಗೊತ್ತಾಯ್ತು, ನಾನು ಎಂತವ ಅಂತ ಮೊದಲೇ ಗೊತ್ತುಂಟು. ಆದ್ರೆ ನನಗೂ ನಿನಗೂ ಏನಂತ ತಿಳಿಸ್ಬೇಕಾ ಬೇಡವಾ? ಓ, ನನ್ನ ನಿನ್ನ ಒಳಗಿನ ಸಂಬಂಧ ಈತನ್ಯಾರೆಂದ ಅರಿತಿರೇ, ಈತ ಯಾರೆಂದರಿತಿರೈ, ಜಗದಿ ನಮ್ಮಾತ ಈತನು ಕಾಣಿರೈ, ಜಗದಿ ನಮ್ಮಾತ ಈತನು ಕಾಣಿರೈ. ಸಂಗಳಿಯನೋ ಅದರಿಂದ ನಮಗೆ ಮೊಮ್ಮಗ, ಮೊಮ್ಮಗ ನಮಗೆ ಮೊಮ್ಮಗನಾದಗೋ, ಅದರಿಂದ ನಮಗೆ ಮೊಮ್ಮಗನಾದನೋ. ಈತನ್ಯಾರಂದರಿತಿರಿ, ಜಗದಿನ ಮಾತನೀತನು ಕಾಣಿರಿ. ನಮ್ಮ ಮಾತನು ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗ್ತದಾ? ಅರ್ಥ ಆಗುವಾಗ ಹೇಳ್ತೇನೆ. ಕಂಸ ನನಗೆ ಹೇಳಿಯ,
ಕಂಸನಿಗೆ ಇವಳಿಯ, ಇವನಿಗೆ ಕಂಸ ಮಾವ, ಕಂಸನಿಗೆ ನಾನು ಮಾವ. ಈತ ಕಂಸಂಗಳಿಯನು, ಅದರಿಂದ ನನಗೆ ಹೇಳ್ಬೇಡಿ ಹೇಳ್ಬೇಡಿ. ಯಾಕೆ ನೀವೆಂತಂದದ್ದು ಹೇಳ್ಬೇಡಿ, ನಮ್ಗೆ ಹಳೇ ನೆನಪಾಗ್ತದೆ. ಹಳೇ ನೆನಪು. ನಿನ್ನ ಹಳೆ ನೆನಪು ಮಾಡ್ಬೇಕು ಅಂತ ನಾನು ಹೇಳಿದ್ದಲ್ಲ, ನಿನ್ನ ಅಜ್ಜ ನಾನು ಅಂತ ಹೇಳ್ಬೇಕಿದ್ರೆ ಅಜ್ಜ ಮಾತಾಡೋದು ಹಾಗೆ ಅಲ್ವಾ, ಮೊಮ್ಮಗಳೇ ಅಂತ ಹೀಗೆ. ಹೌದು, ಹಾಗಾಗಿ ಹೇಳಿದ್ದು ನಾನು ನಿನ್ನ ಅಜ್ಜ ಅಂತ. ಜಗದ ಈತ ನಮ್ಮ ಮೊಮ್ಮಗನು ಕಾಣಿರೈ. ಹೌದು, ಮೊಮ್ಮಗ. ಹೌದು, ಮೊಮ್ಮಗ. ಹೌದು. ಹಾಗಂತ ನೀನು ಇಲ್ಲಿವರೆಗೆ ಬಂದದ್ದು ನಿನ್ನನ್ನ ಕೊಲ್ಲುವುದಕ್ಕೆ ಬಿಡ. ನಿನ್ನಂತದ್ದು ಹೇಳುದು, ನಿನ್ನ ನೋಡಿದ್ದೆ 17 ಬಾರಿ ಓಡಿಸಿಕೊಂಡು ಬಂದಾಗಲು ಓಡಿ ಹೋದವ ನೀನು. ನೀನು ಇದ್ರೆಷ್ಟು, ಇಲ್ಲದೆ ಇದ್ರೆಷ್ಟು, ಹೋದ್ರೆಷ್ಟು. ನಿಜವಾಗಿ ಬುದ್ಧಿ ಹೇಳಬೇಕಾದದ್ದು ಯಾರಿಗೆ ಗೊತ್ತಾ? ಈ ಮಕ್ಕಳಿಗೆ. ಓ ಮಕ್ಕಳೇ, ಗೋವಳರು ಮಾನಯುತರಲ್ಲವನ ಮಾತಿರಲಿಯೇ, ಗೋವಳರು ಮಾನಯುತರಲ್ಲವನ ಮಾತಿರಲಿಯೇ. ನೀವೀರ್ವರು ರಾಜಸುತರು, ನೀವೀರ್ವರು ರಾಜಸುತರು. ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ ಅಂದ, ಸಾವ ಬಯಸುವನೊಡನೆ ಬಂದು ಕೆಟ್ಟಿರಿ ಅಂದ ದೇವಪದಿ ಜಾತ ಭೀಮರು. ಓ ಪಾಂಡು ಸುತರೇ, ಭೀಮಾರ್ಜುನರೇ, ಭೂಪಾಲರಿಗೂ ಗೋಪಾಲರಿಗೂ ಸಂಬಂಧವಾಗುವುದಕ್ಕೆ ಸಾಧ್ಯ ಇಲ್ಲ. ನಾವೀರ್ವರು ಜನಪಾಲರು, ನಾವು ಭೂಪಾಲರು. ಅವನೊಂದಿಗಿದ್ರೆ ನಿಮ್ಮ ಜೀವಮಾನ ಇಷ್ಟರಲ್ಲೇ ಮುಗಿದು ಹೋಗ್ತದೆ. ಅವ ನಿಮ್ಮನ್ನು ನಿಲ್ಲಿಸಿಯ ಕಾಲವನ್ನು ಕಳಿತಾನೆ. ನಿಮಗೆ ಜೀವನದಲ್ಲಿ ಏನಾದರೂ ಕಾಣಿಸಿಕೊಳ್ಳಬೇಕು ಅಂತ ಉಂಟು, ಅವನನ್ನು ಬಿಟ್ಟು ನನ್ನೊಂದಿಗೆ ಸೇರಿಕೊಳ್ಳಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರುವ ಹಾಗೆ ನಾನು ನೋಡಿಕೊಳ್ತೇನೆ. ಬಲಯುಕ್ತರಾದವರು ಅವನೊಂದಿಗೆ ಇದ್ದದೆ ಹೋದು ಅಂತಾದ್ರೆ ನಮಗೆ ಯಾವ ಅವಕಾಶವೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ನಿನ್ನೊಳಗೆ ಬಂದು ಸೇರ್ಬೇಕು ಎನ್ನುವ ಹಾಗೆ ಹೇಳ್ತೀಯ ಅಂತಾದ್ರೆ ನನಗೆ ನಗು ಬರ್ತಾ ಇದೆ. ಯಾಕೆ ಬಲ್ಲಯ್ಯ, ಕೃಷ್ಣ ಏನು ಎಷ್ಟು ಎನ್ನುವುದನ್ನು ನಾವು ಮೊದಲಿನಿಂದಲೇ ಅರ್ಥವಿಸಿಕೊಂಡವರಿದ್ದೇವೆ. ಪ್ರಪಂಚದ ಯಾವುದೇ ಆಗು ಹೋಗುಗಳು ನಡೆದರೂ ಕೂಡ ಅದು ಕೃಷ್ಣನ ಪ್ರೇರಣೆ ಇಲ್ಲದೆ ಯಾವುದು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಣುರೇಣು ತನ್ನ ಕಾಷ್ಟಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದಿರುವವ ಯಾರು ಅಂತ ಕೇಳಿದ್ರೆ ಅದು ಭಗವಂತನೆನಿಸಿಕೊಂಡಂತ ಕೃಷ್ಣ. ಅವನ ಒಲುಮೆ ಇದ್ದದೆ ಹೋಗುವಂತಾದ್ರೆ ಬಡವನ ಬಲ್ಲಿದನಾದ ನಾನು. ಹಾಗಾಗಿ ಹೇಳ್ತಾ ಇದ್ದೇವೆ, ಕೃಷ್ಣನನ್ನ ಬಿಟ್ಟು ಎಲ್ಲಿಗೂ ಹೋಗುವವರಲ್ಲ. ನಿನ್ನ ಮಾತಿಗೆ ಧಿಕ್ಕಾರ. ನೀನು ಒಟ್ಟಿಸಿಕೊಂಡು ಬಂದದ್ದು 17 ಬಾರಿ ರಾಮನನ್ನ ಗೆಲ್ಲಬೇಕು ಎಂದು. ಈಗ ನಾನೇ ಬಂದಿದ್ದೇನೆ. ರಾಮನ ಕತೆ ಬಿಡು, ನನ್ನಲ್ಲಿ ಯುದ್ಧ ಮಾಡು. ನನ್ನಲ್ಲಿ ನಾನು ಓಟಕ್ಕೆ ವೀರ ನೀನೋ ವೀರ ನೀನೋ ಓಟ ಓಟ ಓಟಕ್ಕೆ ವೀರ ನೀನೋ ಓಟ 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 ಓಟಕ್ಕೆ ವೀರ ನೀನೋ ಓಟಕ್ಕೆ 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 ವೀರ ನೀನೋ
ವೀರ ನೀನೋ ನಿನ್ನೊಡನೆ ಕಾದಾಟ ಕಾದಾಟಕ್ಕೆ ಜಗದಿ ನಾನು ಕೇಳಿದ್ದು ಕಾದೋಟ ಕಾದೋಟ ಕಾದೋಟಕ್ಕೆ ಜಗದಿ ನಾನು ಕೇಳಿನ್ನ ಕಾದೋಟ ಕಾದೋಟ ಕಾದೋಟಕ್ಕೆ ಜಗದಿ ನಾನು ಸಾಟಿಯಿಲ್ಲದರಿಂದ ಇಳಿದು ನಿನ್ನೊಡನೆ ಸಾಟಿ ಇಲ್ಲದರಿಂದ ಇದ್ದು ನಿನ್ನೊಡನೆ ಒಯ್ದಾಟ ಒಯ್ದಾಟ ಒಯ್ದಾಟಕ್ಕೆ ಅಂಜುವೇನೋ ಸಾಟಿ ಇಲ್ಲದರಿಂದ ಇದ್ದು ನಿನ್ನೊಡನೆ ಒಯ್ದೋಟ ಒಯ್ದೋಟಕ್ಕೆ ಅಂಜುವೇನೋ 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 ಸಾಟಿ ಇಲ್ಲದರಿಂದ ಇಂದು ನಿನ್ನೊಡನೆ ಒಯ್ದೋಟಕ್ಕೆ ಅಂಜುವೇನೋ ನಿನ್ನೊಡನೆ ಹೊಯ್ದಾಟಕ್ಕೆ ಅಂಜುವೇನು ಅಂಜುವೇನು ಅಂಜುವೇನೋ ಅಂಜುವೇನೋ ಓಟಕ್ಕೆ ವೀರ ನೀನು ಕೇಳಿನ ಕದೋಟಕ್ಕೆ ಜಗದಿ ನಾನು ಸಾಟಿಗೆ ಇಲ್ಲದರಿಂದ ಇಲ್ದು ನಿನ್ನೊಡನೆ ಒಯ್ದಾಟಕ್ಕೆ ಅಂಜುವೇನೋ ಅಂಜುವೇನೋ ಸೋಟಿ ಇಲ್ಲದರಿಂದ ಇದ್ದು ನಿನ್ನೊಡನೆ ಅಂಜುವೇನು ಅಂಜುವೇನು ಅಂಜುವೇನೋ
ರಾಮನನ್ನ ಗೆಲ್ದಿದ್ದೇನೆ, ಗೆಲ್ಲಿಕ್ಕಾಗಲಿಲ್ಲ, ತಪ್ಪಿ ಹೋದ್ರು ಓಡಿ ಹೋದ್ರು ಅಂತ. ಈಗ ನೀನು ಓಡಿಸಿಕೊಂಡು ಬರುವ ಪ್ರಮೇಯವೇ ಇಲ್ಲ. ನೀನಿದ್ದಲ್ಲಿಗೆ ನಾನು ಬಂದಿದ್ದೇನೆ. ನಿನ್ನ ಹತ್ರ ಆದ್ರೆ ಕೂಡಿದ್ರೆ ಮಾಡ ನನ್ನಲ್ಲಿ ಯುದ್ಧ. ಊರಲ್ಲಿ ಯಾರು ಬೇಕಾದ್ರೂ ಬಂದಿನ ಹೋರಾಟ ಮಾಡ್ತೇನೆ. ಧರಣಿ ಪಾಲ ಕೇಳು, ಧರಣಿ ಪಾಲ ಕೇಳು, ನಿನಗೆ ದುರದಿ ಚಾಪ ಬಾಣ ಖಡ್ಗ, ದುರದಿ ಚಾಪ ಬಾಣ ಖಡ್ಗ. ಪರುಷ ಮುಖ್ಯ ಕೈದವಿನ ನೀ ದುರ ಪರಿಶ್ರಮ. ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಇವತ್ತು ತೀರ್ಮಾನ ಮಾಡಿ ಬಂದವ ನಿನ್ನನ್ನು ನಾನು ಕೊಂದೇ ಕೊಲ್ಲುತ್ತೇನೆ ಎಂಬ ಹಾಗೆ ಯುದ್ಧವನ್ನು ಮಾಡ್ತೀಯ ಅಂತಾದ್ರೆ ಯಾವ ರೀತಿ ಯುದ್ಧ ಬೇಕು ನಿನಗೆ, ಯಾವ ರೀತಿ ಆಯುಧ ಬೇಕು, ಹಿಡಿದು ಸಿದ್ಧನಾಗು. ಈ ಭೀಮ ಸಿದ್ಧನಾಗಿ ಅರಿಯ ದಿವನ ಮಾತ ಕೇಳಿ ಬಹುದೇ ಮಿತ್ರರು ಹೋಗಿ ದುರುಳ ತನದರೆ ಒದಗಿಸಿಕೊಡ್ತೇನೆ. ಮಾಡಿ ಬರ. ನೋಡಿದ್ಯಾ ಎಷ್ಟು ಬಾರಿ ನೀನು ಸೀಳಿ ಬಿಸಾಡಿದ್ರು ಅವ ಮತ್ತೆ ಸಂಧಿಸುತ್ತಾನೆ. ಹೌದು, ಕಾರಣ ಜರೆಯಿಂದ ಸಂಧಿಸಲ್ಪಟ್ಟನ ಅವನಾದ ಕಾರಣ ಇವನನ್ನ ಜರಾಸಂಧ ಎಂದು ಗುರುತಿಸಲಾಯಿತು. ನನ್ನ ಸೂಚನೆಯಂತೆ ವಿರುದ್ಧ ದಿಕ್ಕಿಗಾಗಿ ನೀನು ಎಸೆದಾಗ ಆತ ಮೃತಿಯನ್ನ ಇದ್ದಿದ. ಮೇಧಾಶ್ವವು ಮುಂದೆ ಹೋಗಬೇಕಾಗಿದೆ, ರಾಜಸೂಯವು ಸಾಂಗವಾಗಿ ಸಾಗಬೇಕಾಗಿದೆ. ಬನ್ನಿ ನನ್ನ